ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಬಾಬಾ ಹೇಳ್ತಾರೆ, ಸದಾ ನಮ್ಮಲ್ಲಿ ಏಕಾಗ್ರತೆ, ಏಕರಸ ಸ್ಥಿತಿ ಯಾಕಿರೋದಿಲ್ಲ ಅಂತಂದ್ರೆ ಅಟೆನ್ಷನ್ ಕಡಿಮೆ ಇರ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಟೆನ್ಷನ್ ಅಂತಂದ್ರೆ ಏನು? ಇಂಗ್ಲಿಷ್ನಲ್ಲಿ ಅಟೆನ್ಷನ್ ಹೇಳ್ತಾರೆ, ಕನ್ನಡದಲ್ಲಿ ಗಮನ ಅಂತ ಹೇಳ್ತಾರೆ. ಅಂದ್ರೆ ನಾನು ಆತ್ಮ ಅಥವಾ ಆತ್ಮದಲ್ಲಿರುವಂಥ ವಿಶೇಷತೆಗಳ ಕಡೆಗೆ ನಮ್ಮ ಗಮನ ಇರುವುದಿಲ್ಲ. ನಮ್ಮ ಗಮನ ಎಲ್ಲಿರ್ತದೆ? ನಾನು ಸ್ತ್ರೀಯಾಗಿದ್ದೇನೆ, ತಾಯಿಯಾಗಿದ್ದೇನೆ, ಮಗಳಾಗಿದ್ದೇನೆ, ನಾನು ಮನೆ ಕೆಲಸ ಮಾಡಬೇಕಾಗಿದೆ, ಮಕ್ಕಳ ಮದುವೆ ಮಾಡಬೇಕಾಗಿದೆ, ಮನೆ ಕಟ್ಟಬೇಕಾಗಿದೆ, ಲೇಟ್ ಆಯ್ತು ಇವತ್ತು, ಮುದ್ದೆ ಮಾಡಬೇಕಾಗಿದೆ. ಅಂದರೆ ಈ ಸ್ಮೃತಿಯಲ್ಲಿ ನಾನು ಇರ್ತೇನೆ, ಇದರಲ್ಲಿ ಗಮನ ಇರ್ತದೆ. ತನು ಧನ ಜನದ ಬಗ್ಗೆ ಗಮನ ಇರ್ತದೆ ಹೊರತು ಆತ್ಮ, ಆತ್ಮದ ಕಾರ್ಯ, ಆತ್ಮದ ಸ್ಥಿತಿಗತಿ, ಆತ್ಮದ ನಶೆ, ಆತ್ಮದ ಸ್ಮೃತಿ, ಇದರಲ್ಲಿ ನಮ್ಮ ಗಮನ ಇರೋದಿಲ್ಲ. ಅದಕ್ಕಾಗಿ ಏನು ಫಲಿತಾಂಶ ಬರಬೇಕು ಅಂದ್ರೆ ಆ ಕರ್ಮವನ್ನ ಮಾಡಬೇಕಾದ ಪರಮಾತ್ಮನ ಶಕ್ತಿ ಏನು ಜೋಡಣೆ ಆಗ್ಬಿಟ್ಟು ಸೇರ್ಬಿಟ್ಟು ಬರಬೇಕು, ಅದು ನಮ್ಮ ಜೀವನದಲ್ಲಿ ಬರ್ತಾ ಇಲ್ಲ. ಜೊತೆಗೆ ಓಕೆ, ಆತ್ಮ ಆತ್ಮ ಅಂತ ಬಾಯಲ್ಲಿ ಹೇಳಿದ್ರು ಕೂಡ ಆತ್ಮದ ಒಂದು ವಿಶೇಷತೆ ಇದೆ, ಸೇರ್ಬಿಟ್ಟು ಬರ್ತಾ ಇಲ್ಲ. ಉದಾಹರಣೆಗೆ ಯಾರೊಬ್ರು ಡಾಕ್ಟರ್ ಇರ್ತಾರೆ, ಆ ಡಾಕ್ಟರ್ ಮುಂದೆ ಸೀನಿಯರ್ ಆಗ್ತಾ 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 ಹೋದಾಗ ಏನಾಗುತ್ತೆ ಅಂದ್ರೆ ಎಷ್ಟು ಫೇಮಸ್ ಆಗ್ತಾರೆ ಅಂತಂದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂದ್ರೆ 2 ತಿಂಗಳು 3 ತಿಂಗಳು ಕಾಯ್ಬೇಕಾಗ್ತದೆ. ಅವಾಗ ಅದೊಂದು ನಶೆ ಇರ್ತದಲ್ವಾ. ಅದೇ ನಾರ್ಮಲ್ ಡಾಕ್ಟರ್ ಆಗಿದ್ರೆ ಅವರನ್ನು ಕೂಡ ಡಾಕ್ಟರ್ ಅಂತ ಹೇಳ್ತಾರೆ, ಆದರೆ ಅವರಿಗೆ ನಶೆ ಅನುಭವ ಇರೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಆ ನಶೆ ಅನುಭವಕ್ಕೆ ಆಧಾರ ಸ್ವಮಾನ. ಬಾಬನ ಮಗು ಆದ್ಮೇಲೆ ನಮ್ಮಲ್ಲಿ ಎಷ್ಟು ಸ್ವಮಾನಗಳು ಬಂದಿದ್ದಾವೆ. ನಾನು ಈಶ್ವರ್ಯ ಜೀವನದಲ್ಲಿ ನೋಡಿದ್ದೀನಿ ಆತ್ಮೇಲೆ, ಎಲ್ಲರೂ ಎಲ್ಲಾ ವೆರೈಟಿ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಧನ ಸೇವೆ ಅಷ್ಟೇ ಮಾಡ್ತಾರೆ, ಬೇರೆದು ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ವಾಚಾ ಸೇವೆ ಮಾಡ್ತಾ ಇರ್ತಾರೆ, ಯೋಗದಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತಾರೆ. ಕೆಲವರು ಯೋಗ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಜ್ಞಾನ ಹೇಳಲಿಕ್ಕೆ ಬರೋದೇ ಇಲ್ಲ. ಓಕೆ, ಕೆಲವರು ಧ್ಯಾನ ಯೋಗ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಮೂಗಿನ ನೇರಕ್ಕೆ ಕೋಪ ಇರ್ತದೆ, ಧಾರಣೆ ಇಲ್ಲ ದಿನನಿತ್ಯದ ಜೀವನದಲ್ಲಿ. ಕೆಲವರು ಶಾರೀರಿಕ ಧಾರಣೆ ಮಾಡ್ತಾರೆ, ಆತ್ಮಿಕ ಧಾರಣೆ ಇಲ್ಲವೇ ಇಲ್ಲ. ಇನ್ನು ಕೆಲವರು ಎಲ್ಲರೂ ಮಾಡ್ತಾರೆ, ಬೇರೆಯವರು ಕೊಡೋದೇ ಇಲ್ಲ, ಯಾವಾಗಲೂ ತಮಗೋಸ್ಕರ ಮಾಡ್ತಾ ಇರ್ತಾರೆ. ಕೆಲವರು ಹದ್ದಿನಲ್ಲಿ ಮಾಡ್ತಾ ಇರ್ತಾರೆ, ಪ್ರೋಗ್ರಾಮಿನ ಮೇಲೆ ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾರೆ, ಅದು ಬಿ ಹದ್ದಿನಲ್ಲಿ ಇಲ್ಲ. ಇನ್ನು ಕೆಲವರು ಬೇ ಹದ್ದಿನಲ್ಲಿ ಮಾಡ್ತಾನೆ ಇರ್ತಾರೆ, ಹದ್ದಿನಲ್ಲಿ ಬರೋದೇ ಇಲ್ಲ. ಆವಾಗ ಏನಾಗ್ತದೆ, ಕೆಲವೊಂದು ವಿಷಯದಲ್ಲಿ ನಮ್ಮಲ್ಲಿ ಒಂದು ಕಡಿಮೆತನ ಅಂತ ಇದ್ದಾಗ ಅಲ್ಲಿ ನಾವು ಜೀವನ ಹೇಳುವಂತ ಪರೀಕ್ಷೆಯಲ್ಲಿ ಪ್ರತಿದಿನ ಪ್ರತಿಕ್ಷಣ ನಾವು ಫೇಲ್ ಆಗ್ತಾ ಇರ್ತೀವಿ. ಎಷ್ಟು ಆಧ್ಯಾತ್ಮಿಕ ಸಂಪಾದನೆ ಆಗ್ತಾ ಇರ್ತದೋ ಆ ನಶೆ ಸ್ಥಿತಿ ಸ್ವರೂಪ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಆಗ್ತಾ ಹೋಗ್ತಾ ಇರಬೇಕಾಗತ್ತೆ. ಮೊದಲು ನಾನು ಬಾಡಿಗೆ ಮನೇಲಿ ಇದ್ದೇನೆ, ಆಮೇಲೆ ಸ್ವಂತ ಮನೆ, ನಶೆ ಏರ್ತು. ಆಮೇಲೆ ಇವತ್ತು 3 ಬೆಡ್ರೂಮ್ ಮನೆನಪ್ಪ ನಮ್ದು, ಮೊದಲು ಸಿಂಗಲ್ ಬೆಡ್ರೂಮ್ ಇತ್ತು, ಈಗ ಒಬ್ಬೊಬ್ಬರಿಗೆ ಒಂದೊಂದು ಬೆಡ್ರೂಮು ಅಲ್ವಾ, ನಶೆ ಇರ್ತದೆ. ಆಮೇಲೆ ಡೂಪ್ಲೆಕ್ಸ್ ಹೌಸ್, ಆಮೇಲೆ ವಿಲ್ಲಾ ಅಲ್ವಾ. ಹೀಗೆ ಅದು ತಕ್ಕ ಹಾಗೆ ಒಂದು ನಶೆ ಬರುತ್ತೋ ಹಾಗೇನೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆತ್ಮಿಕವಾಗೂ ಕೂಡ ಸ್ವಮಾನ. ಸ್ವ ಅಂತಂದ್ರೇನು? ಆತ್ಮದ ಮಾನ. ಅಲ್ಲ, ತುಂಬಾ ಬಡವರಿದ್ದಾಗ ಹಳೇ ಬಟ್ಟೆ ಹಾಕೊಳ್ತಿರ್ತೀವಿ, ಶ್ರೀಮಂತರಾದಾಗ ಇಸ್ತ್ರಿ ಹಾಕೊಂಡಿರುವಂತ ರೇಮಂಡ್ಸ್ ಬಟ್ಟೆ ಹಾಕೊಳ್ತೀವಿ ಅಲ್ವಾ. ಕಡಿಮೆ ಹಣ ಇದ್ದಾಗ BMTC ಬಸ್ಸಲ್ಲಿ ಆಧಾರ್ ಕಾರ್ಡ್ ತಗೊಂಡು ಹೋಗೋದು, ದುಡ್ಡು ಜಾಸ್ತಿ ಆದಾಗ ಡ್ರೈವರ್ಗೆ ಕರ್ಕೊಂಡ್ಬಿಟ್ಟು ಕಾರ್ ತಗೊಂಡು, ಇನ್ನೋವಾ ಕಾರ್ ತಗೊಂಡು ಹೋಗೋದು. ಅವಾಗ ಮಾನದಲ್ಲಿ ಚೇಂಜ್ ಇರ್ತದಲ್ವಾ. ಹಾಗೆ ಆ ಸ್ವಮಾನ ಬರಲಿಕ್ಕೆ ಆತ್ಮದ ಅಕೌಂಟ್ ಅಲ್ಲಿ ಅಷ್ಟು ಜಮಾ ಇದೆಯಾ? ಅದಕ್ಕೆ ಬಾಬಾ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾರೆ, ಯಾವ್ಯಾವ ಸ್ವಮಾನವನ್ನ ನೀವು ಇಟ್ಕೊಳ್ಬೇಕು. ಅಗರ್ ಸ್ವಮಾನ್ ಕಿ ಲಿಸ್ಟ್ ನಿಕಾಲೋ ತೋ ಕಿತನಾ ಬಡಿ ಹೈ. ಆತ್ಮದ ಮಾನ ಅದರ ಲಿಸ್ಟ್ ಅನ್ನು ತೆಗೀರಿ, ಎಷ್ಟು ದೊಡ್ಡದಿದೆ ಅಂತ ಹೇಳ್ತಾರೆ ಬಾಬಾ. सबसे पहले स्वमान है
जिस बाप को याद करते हो उनके डायरेक्ट बच्चे बने नंबर 1 ಸಂತಾನ हो. ಆದ್ಮೇಲೆ ಲೌಕಿಕದಲ್ಲಿ ಒಂದು ಜಾಬ್ ತಗೊಳ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ? ಅದರಲ್ಲಿ ಗೌರ್ಮೆಂಟ್ ಜಾಬ್ ವರ್ತಮಾನದಲ್ಲಿ ತಗೊಳ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಎಕ್ಸಾಮ್ ಪಾಸ್ ಮಾಡಬೇಕು, ಅಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು, ಇಂಟರ್ವ್ಯೂ ಅಂತೆ, ಇನ್ಫ್ಲೂಯೆನ್ಸ್ ಅಂತೆ, ಏನೇನೋ ಮಾಡಬೇಕಾಗ್ತದೆ, ಹೌದಲ್ವ? ಆದರೆ ವಿಶ್ವಕ್ಕೆ ಮಹಾರಾಜರಾಗುವಂತಹ 5,000 ವರ್ಷಕ್ಕೆ ಬೇಕಾಗಿರುವಂತ ಸಂಪಾದನೆ ಮಾಡುವಂತ ಸರ್ವಶ್ರೇಷ್ಠ ದೊಡ್ಡದಾಗಿರುವಂತ ಫ್ಯಾಕ್ಟ್ರಿ, 1 ಸೆಕೆಂಡಲ್ಲಿ ಪದಮ ಸಂಪಾದನೆ ಮಾಡುವಂತಹ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕ್ಲಿಲ್ಲ. ನಾವ್ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಮನೆ ಬಾಗಿಲಿಗೆ ಬಂದು ಬಿಟ್ಟು ಭಗವಂತ ಆಯ್ಕೆ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಎಸ್ ಆರ್ ನೋ? ಹೌದು ಅಲ್ವೋ? ಎಲ್ಲರೂ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆಡಿಯನ್ಸ್. ಹೌದು. ಹೌದು. ನಮ್ಗೆ ಕನಸು ಮನಸ್ಸಲ್ಲೂ ಗೊತ್ತಿಲ್ಲ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ, ಇದು ಮಾಲೀಕ ಇವನು, ಇದ್ರಲ್ಲಿ ಇದೇನು ಸಿಗ್ತದೆ, ಇದು ಇಷ್ಟು ಸಂಪಾದನೆ ಆಗ್ತದೆ ಹೇಳೋದು ಗೊತ್ತೇ ಇರ್ಲಿಲ್ಲ ಅಲ್ವಾ? ಅಪ್ಲಿಕೇಶನ್ ಕೂಡ ಹಾಕಿರ್ಲಿಲ್ಲ. ಆದ್ರೆ ಅವರಾಗೆ ಬಂದ್ಬಿಟ್ಟು ನಮ್ಮನ್ನ ಆಯ್ಕೆ ಮಾಡಿ ಏನ್ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಹೋಗಿದ್ದಾರೆ. ಕಾರಣ ಭೋಲಾಪನ್, ಸ್ವಚ್ಛತೆ, ಸತ್ಯತೆ, ಭಗವಂತನನ್ನು ಪಡಿಬೇಕು ಹೇಳುವಂತ ಹಂಬಲ, ಬೇರೆಯವರಿಗೆ ಸಹಾಯ ಮಾಡಬೇಕು ಹೇಳುವಂತ ಒಂದು ಹಸಿವು ಅಲ್ವಾ? ನಮ್ಮಲ್ಲಿರುವಂತ ಏನೋ ಒಂದು ಕಡೆ ವಿಶೇಷತೆ ಬಾಬಾ ನೋಡಿದ್ದಾರೆ ಆದ್ಮೇಲೆ. ಆ ವಿಶೇಷತೆ ತುಂಬಿರೋದು ಕೂಡ ಯಾರು? ಬಾಬಾನ. ಅದಕ್ಕೆ ಬಾಬಾ ಹೇಳ್ತಾರೆ ಸಚ್ಚಾ ದಿಲ್ ಪರ್ ಬಾಬನಿಗೆ ಯಾರಿಷ್ಟ ಅಂತೆ? ಸತ್ಯ ಹೃದಯದವರ ಬಾಬಾ ಅಂತ ಹೃದಯದಿಂದ ಬರಬೇಕದು, ನಾಟಕೀಯ ಬಾಬಾ ಅಲ್ಲ ಅಲ್ವಾ? ಅಂತ ಮಕ್ಕಳನ್ನ ಹೆಂಗಿದು ನಾನು ರೆಡಿ ಮಾಡ್ತೇನೆ. ದಾದಿಯವರನ್ನೆಲ್ಲ ನೋಡಿ, ಅವ್ರ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ ಬಂದಿದ್ದು ಯಜ್ಞಕ್ಕೆ ಇಲ್ವಲ್ಲ? 2ನೇ ಕ್ಲಾಸ್ 3ನೇ ಕ್ಲಾಸ್ ಎಲ್ಲ ಓದೋರ್ಗೆ ಎಷ್ಟು ಗ್ರೇಟ್ ಮಾಡಿದ್ರು ಬಾಬಾ. ಸ್ವಪುರುಷಾರ್ಥದಿಂದ ಬಾಬನ ಶಕ್ತಿಯಿಂದ ಟ್ರೈನಿಂಗ್ ಇಂದ ರೆಡಿ ಮಾಡಿದ್ರೆ ತಾನೇ ಬಾಬಾ. ಹಾಗೆ ನಮ್ಮನ್ನು ಕೂಡ ರೆಡಿ ಮಾಡ್ತಿದಾರಲ್ವಾ? ಅಂದ ಮೇಲೆ ನಮ್ ತಂದೆ ಯಾರು ಅಲ್ವಾ? ಅವನ ಡೈರೆಕ್ಟ್ ಮಕ್ಕಳು ನಾವು. ಡೈರೆಕ್ಟ್ ಆಗಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಜನ್ಮವನ್ನ ಕೊಟ್ಟಿದ್ದಾರೆ. ಮಧ್ಯದವರ ಮೂಲಕ ಅಲ್ಲ. ಆ ನಶೆ ಇದೆಯಾ? 850 ಕೋಟಿ ಮನುಷ್ಯಾತ್ಮರಲ್ಲಿ ಬಾಬಾ ನನ್ನನ್ನ ಆಯ್ಕೆ ಮಾಡಿದಾರಲ್ಲ ಹೇಳುವಂತ ನಶೆ ಇದೆಯಾ? ಇವತ್ತು ನೋಡಿ, ಯಾರಾದ್ರೂ ಒಬ್ಬರಿಗೆ ಚೀಫ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ನಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ನಶೆ ಇರ್ತದೆ? MLA MP ಆಗಿದ್ದಾರೆ ಅಂತಂದ್ರೆ ಒಂದು ಎಷ್ಟು ನಶೆ ಇರ್ತದೆ? ಕಾಲೇಜ್ ಲೆವೆಲ್ ಅಲ್ಲಿ ದೊಡ್ಡ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆದಾಗ ಎಷ್ಟೊಂದು ನಶೆ ಇರ್ತದೆ. ಇಂಥವ್ರು ಮಗ ಹಾಳ್ದು ಎಷ್ಟು ನಶೆ ಇರ್ತದೆ, ಹೌದು ತಾನೆ? ಹಾಗೆ ಮೊದ್ಲಿಂದಾಗಿ ನಮ್ಮ ಅಪ್ಪ ಅಮ್ಮ ಯಾರು ಹೇಳುವಂತ ನಶೆ ಇದೆಯಾ? ಕೆಲವು ಸಲ ಮಕ್ಕಳು ಹೇಳ್ತಾರೆ ನಮ್ಮಪ್ಪ ಇಂಥ ಪೋಸ್ಟ್ ಅಲ್ಲಿ ಇದ್ದಾನೆ, ನಮ್ಮಪ್ಪ ಕೋಟ್ಯಾಧಿಪತಿ ಹೇಳುವಂತ ನಶೆ ಅವರಲ್ಲಿ ಇರ್ತದಲ್ವಾ? ಇವನತ್ತು ಯೋಗ್ಯತೆ ಏನು ಇರಬಹುದು, ಇವನು ಬೇಕಾದ್ರೆ SSLC ಫೇಲ್ ಆಗಿರ್ಬೋದು, ಆದ್ರೆ ನನ್ನಪ್ಪ ಮಾತ್ರ ಇಂಥವನು ಹೇಳುವಂತ ನಶೆ ಇರ್ತದಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಆ ಸ್ವಮಾನ ನಿಮ್ಮಲ್ಲಿ ಇದೆಯಾ? ಬಾಬ್ ದಾದಾನಿ आप कोटों में से कोई बच्चों को कहाँ से चुनकर अपना बना लिया ಅಲ್ವಾ? ಕೋಟಿಗಳಲ್ಲಿ ಕೆಲವೊಂದು ಮಕ್ಕಳನ್ನ ಎಲ್ಲೆಲ್ಲಿಂದ ಬಾಬಾ ಏನ್ ಮಾಡಿದ್ದಾರೆ? ಆಯ್ಕೆ ಮಾಡಿದ್ದಾರೆ. ನಿಮ್ಮನ್ನ ಚೆಕ್ ಮಾಡ್ಕೊಂಡು ನೀವು ಯಾವ ಲಿಸ್ಟಲ್ಲಿ ಬರ್ತೀರಾ? ಯಾವ ಲಿಸ್ಟಲ್ಲಿ ಬರ್ತೀರಿ? ಯಾವ ಲಿಸ್ಟ್ ಅಂತ ಅರ್ಥ ಆಯ್ತಾ? ಓಕೆ. ಕೋಟೋ ಮೇ ಕೊಯ್ ಲಿಸ್ಟ್ ಅಂತಂದ್ರೆ ಯಾವುದು? ಯಾವುದು? ಕೋಟೋ ಮೇ ಕೊಯ್ ಅಂತಂದ್ರೆ ಯಾವ ಲಿಸ್ಟ್? ಕೋಟಿಯಲ್ಲಿ ಒಬ್ಬರು ಅಂತಂದಿಲ್ಲ. ನಾನು ಟ್ರಾನ್ಸ್ಲೇಷನ್ ಕೇಳಲಿಲ್ಲ. ಆ ಲಿಸ್ಟ್ ಅಲ್ಲಿ ಯಾರು ಬರ್ತಾರೆ, ಯಾವ ಲಿಸ್ಟ್ ಅದು ಅಂತ. ಕೋಟೊಮೆ ಕೊಯ್, ಕೋಟೊಮೆ ಕೊಯ್ ಅಂದ್ರೆ ಮೊದಲ ಲಿಸ್ಟು 33 ಕೋಟಿಯಲ್ಲಿ ಬರೋದು. 850 ಕೋಟಿ ಆತ್ಮದಲ್ಲಿ ಯಾವ್ದ್ರಲ್ಲಿ ಬರ್ತೀವಿ ನಾವು? 3 ಕೋಟಿ. ಅಂದ್ರೆ ಭಗವಂತನ ಆಸ್ತಿಗೆ ನಾವೇನಾಗಿದ್ದೀವಿ? ಅಧಿಕಾರಿಗಳು ಆಗಿದ್ದೀವಿ. ಕೋಟೋ ಮೇ ಕೋಯಿ, ಕೊಯ್ ಮೇ ಬಿ ಕೊಯ್. ಯಾವ ಲಿಸ್ಟ್ ಅಲ್ಲಿ ಬರ್ತೀವಿ? 9 ಕೋಟೋ ಮೇ ಲಕ್ಷ. ಕೊಯ್ 9 ಲಕ್ಷ ಅಲ್ಲ, 2 ಕೋಟಿ. ಯಾಕಂದ್ರೆ ನೀವು ಬಂದಾಗ ಈತಾಯಿಗೆ ಬರ್ತಿರಲ್ಲ 33 ಕೋಟಿ. ಆ ನಂತರ ನೆಕ್ಸ್ಟ್ ಸ್ಲ್ಯಾಬ್ ಇರೋದು ಯಾವುದು? ನಾವು ಸತಿಗೋಗಿ ಬರ್ಬೇಕು. ಅದ್ಯಾವುದು ಸ್ಲ್ಯಾಬು? 2 ಕೋಟಿ. 2 ಕೋಟಿ.
ಕೋಟೋ ಮೇ ಕೋಯಿ ಮೇ ಬಿ ಕೋಯಿ ಅಂತ ಎಲ್ಲಿ ಬರ್ತೀವಿ? 9 ಲಕ್ಷ. 9 9 ಲಕ್ಷ ಅಂದ್ರೆ ಸತ್ಯುಗದ ಆದಿಯಲ್ಲಿ ಬರೋದು. ಓಕೆ ಸರಿ. ಕೋಟೋ ಮೇ ಬಿ ಕೋಯಿ ಅಂತಂದ್ರೆ ಎಲ್ಲಿ ಬರ್ತೀವಿ? 16,800. 108. 16,108. 16,800 ಅಲ್ಲ, 16,108. ಹಾ, ಅವ್ರು ಯಾರು ಅಂತಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಬರುವಂತ ರಾಜಕುಮಾರ. ರಾಜಕುಮಾರಿ. ನೆಕ್ಸ್ಟ್ ಲಿಸ್ಟು 108. 108. ಆಮೇಲೆ 8. 8. ಆಮೇಲೆ 2. ಆಮೇಲೆ 1. ಆಮೇಲೆ ಶಿವಬಾಬ. 0. ಆಮೇಲೆ ಇರೋದು ಬಾಪ್ ಮಾನ್ ಅಷ್ಟೇ. ಬಾಬಾ ಮಾತಾಡಿದ್ರು, ನಾನು ಇಲ್ವೇ ಇಲ್ಲ. 108 ಇಲ್ಲ, 16,108 ಇಲ್ಲ, 8 ಇಲ್ಲ, 1 ಇಲ್ಲ. ಅಲ್ಲಿ ಯಾರಿದ್ದಾರೆ? ಬಾಬಾ ಮಾತಿದ್ದಾರೆ. ಅಂದ್ಮೇಲೆ ನಾವ್ ಯಾವ್ದ್ರಲ್ಲಿ ಬರ್ಬೇಕು ಇವಾಗ? ನಿರಾಕಾರಿ. ಅಂದ್ಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಕರ್ಮವನ್ನ ಮಾಡ್ಬೇಕಾದ್ರೆ ನೀವು ಯಾವ ಲಿಸ್ಟ್ ಅಲ್ಲಿ ಇದ್ದೀರಿ? ಅಂದ್ರೆ ನಾನು 1ನೇ ನಂಬರ್ ಬರ್ಬೇಕು ಅಂತ ಇಂಟೆನ್ಷನ್ ಇದೆಯೋ, 8 ಬರ್ಬೇಕು ಅಂತ ಇದೆಯೋ, 108 ಬರ್ಬೇಕು, 16,108 ಬರ್ಬೇಕು? ಯಾವ್ದ್ರಲ್ಲಿ ಬರ್ಬೇಕು? 108ರಲ್ಲಿ ಬರ್ಬೇಕು. ಯಾವ್ದೆಲ್ಲ ಬರಬಾರ್ದು. ನಿನ್ ಕೆಲಸ ನೀನ್ ಮಾಡ್ಕೊಳಪ್ಪ. ನಾನು ಬರಬೇಕು ಅಂತ ನಾನೇನು ಸಾಧನೆ ಮಾಡ್ತಾ ಇಲ್ಲ. ನಿನ್ ಪೋಸ್ಟ್ ಪೊಸಿಷನ್ ನನಗೆ ಬೇಕಾಗಿಲ್ಲ. ಓಕೆ, ನಿನ್ನ ಕೆಲಸ ನೀನು ಮಾಡ್ಕೊ. ನಿನಗೆ ಸಮಯ, ಸಂಕಲ್ಪ, ಮನಸ್ಸು, ತನುವನ್ನ ಕೊಟ್ಟಿದ್ದೇನೆ. ಅಲ್ಲಿ ನಾನು ಬರ್ತೇನೆ ಹೇಳುವಂತ ಇಚ್ಛೆಯಿಂದ ನಾನು ಸಾಧನೆ ಮಾಡೋದಿಲ್ಲ. ಆದ್ಮೇಲೆ ನಾನು 8ರಲ್ಲಿ ಬರಬೇಕು, 2ರಲ್ಲಿ ಬರಬೇಕು, 1ರಲ್ಲಿ ಬರಬೇಕು, 16,108ರಲ್ಲಿ ಬರಬೇಕು ಅಂದ್ರೆ ಇದು ಸ್ವಾರ್ಥ. ಹೌದೋ ಅಲ್ವೋ? ಹೌದು. ಬಾಬಾ ಏನ್ ಹೇಳ್ತಾರೆ? ಇಚ್ಛಾ ಮಾತ್ರ ವಿದ್ಯೆ. ನಿಸ್ವಾರ್ಥ. ಸ್ವಾರ್ಥದಲ್ಲಿ ಬರುವ ಹಾಗೆ ಇಲ್ಲ. ನಿಸ್ವಾರ್ಥ ಅಂತ ಹೇಳ್ತಾರೆ. ಮತ್ ಬಾಬಾ ಯಾಕೆ ನಂಬರಿಂಗ್ ಕೊಟ್ಟಿದ್ದಾರೆ? ಇದಕ್ಕಾದ್ರೂ ಮಾಡ್ಲಿ ಅಂತ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ವಲ್ಲ, ಸ್ಕೂಲಿಗೆ ಹೋಗು, ದೊಡ್ಡವನಾದ್ಮೇಲೆ ತುಂಬಾ ಸಂಪಾದನೆ ಮಾಡಿ ಬೇಕಾದಷ್ಟು ಐಸ್ ಕ್ರೀಮ್ ತಿನ್ಬೋದು, ಬೇಕಾದಷ್ಟು ಗೋಬಿ ಮಂಚೂರಿ ತಿನ್ಬೋದು ಅಂತ ಖುಷಿ ಪಡಿಸಿ ಅವ್ರನ್ನ ಏನ್ ಮಾಡ್ತಾರೆ? ಸ್ಕೂಲಿಗೆ ಕಳಿಸ್ತಾ ಇರ್ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ 36 ವೆರೈಟಿ ಊಟ ಸಿಗ್ತದೆ, ಬಂಗಾರ ಸಿಗ್ತದೆ, ಸಿಂಹಾಸನ ಸಿಗ್ತದೆ, ಕಾಯಿಲೆ ಇರೋದಿಲ್ಲ. ಇದಕ್ಕಾದ್ರೂ ನೀನು ಸಾಧನೆಯನ್ನ ಮಾಡು ಅಲ್ವಾ? ಅಂದ ಮೇಲೆ ಆದ್ಮೇಲೆ ನಾವ್ ಯಾವ್ದಕ್ಕೋಸ್ಕರ ಮಾಡ್ಬೇಕು? ಸರ್ವರಿಗೋಸ್ಕರ, ವೈಯಕ್ತಿಕ ಅಲ್ಲ. ಎಲ್ಲರಿಗೋಸ್ಕರ ನಾನು ಮಾಡ್ಬೇಕೇ ಹೊರತು ನನ್ನ ವೈಯಕ್ತಿಕವಾಗಿ ನಾನು ಮಾಡಬಾರ್ದು. ಅದಕ್ಕಾಗಿ ನೀವು ಯಾವ ಲಿಸ್ಟಲ್ಲಿ ಬರ್ತೀರಾ, ಯಾವ ಟಾರ್ಗೆಟ್ ಇದೆ, ಯಾವ ಉದ್ದೇಶ ಇದೆ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡು. ಅವಾಗ ನೀವು ಕೇಳ್ತೀರಾ, ಅಣ್ಣವ್ರೆ ನೀವು ನಿರಾಕಾರ ಅಂತ ಹೇಳ್ತೀರಾ, ಅದನ್ನ ಬಾಬಾ ಹೇಳಿಲ್ವಲ್ಲ? ಅದನ್ನ ಬಾಬಾ ಸೀಕ್ರೆಟ್ ಅಲ್ಲಿ ಹೇಳಿರ್ತಾರೆ. ನಿರಾಕಾರ ಹೇಳುವಂತ ಬಾಬಾ ಶಬ್ದ ಉಪಯೋಗ ಮಾಡಿದಾರೋ ಮಾಡಿಲ್ವೋ? ಆದರೆ ಆ ಹೆಸರಿನಲ್ಲಿ ಆ ಸೀಕ್ರೆಟ್ ಇದೆ ಅಂತ ನಮ್ಗಿನ್ನು ಗೊತ್ತಿಲ್ಲ. ಬಾಬಾ ಹೇಳಿರ್ತಾರೆ, ಅದನ್ನ ನಾವು ಆಳದಲ್ಲಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅದಕ್ಕಾಗಿ ಬ್ರಹ್ಮ ಬಾಬಾ ಅಂತಿಮ ಸಮಯದಲ್ಲಿ ಏನ್ ಹೇಳಿದ್ರು? ಲಕ್ಷ್ಮೀನಾರಾಯಣ ಅಂತ ಅಂದ್ರು, ಕೃಷ್ಣ ಅಂತ ಹೇಳಿದ್ರು? ನಿರಾಕಾರ. ನಿರಾಕಾರ ಅಂತ ತಾನೇ ಹೇಳಿದ್ದು. ಅಂದ್ಮೇಲೆ ಎಲ್ಲಿಗೆ ನಾವು ಹೋಗ್ಬೇಕು? ನಿರಾಕಾರ. ನಾನು ಬಿಂದು ಆಕಾರ ಬಿಂದುನೂ ಕೂಡ ನನ್ನಲ್ಲಿ ಅದು ಇರಬಾರ್ದು. ಅಲ್ಲಿ ಯಾರು ಇರಬೇಕು? ಬಾಬಾ ಮಾತ್ರ ಇರಬೇಕು. ಹಂಗ ನಾನು ಇರಬಾರ್ದು ಅಂತ ನಿದ್ರೆ ಮಾಡ್ಕೊಂಡು ಹೋಗುದಲ್ಲ. ಬಾಬಾ ಹೇಳ್ತಾರೆ ಏನು ಇರಬಾರ್ದು ಅಂತ ನಾನು ನಿದ್ರೆ ಮಾಡ್ತೀನಿ, ಹಂಗಲ್ಲ. ಬಾಬಾ ಹೇಳ್ತಾರೆ ಕರ್ಮಕ್ಕೆ ನೀನು ಇರಬೇಡ, ಅದ ಕರ್ಮದ ಫಲವನ್ನ ಅನುಭವ ಮಾಡ್ತಾ ಇರು. ಎಲ್ಲರಿಗೂ ಏನು ಅನುಭವ ಮಾಡ್ತೀನಿ ಹಾಗೆ ನೀನು ಅನುಭವ ಮಾಡ್ತಾ ಇರು, ನೀನ್ ಮಾಡಬೇಡ. ನಿಮ್ಮ ಮಗಳ ಮದುವೆ ಮನೇಲಿ ನೀವು ಅಡಿಗೆ ಮಾಡ್ತೀರಾ? ಮಾಡ್ತಿರೋ ಮಾಡಲ್ವೋ? ಇಲ್ಲ. ಇಲ್ಲ. ಊಟ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಯಾರು ಮಾಡಿದ್ದು? ಭಟ್ರು. ಹಾ, ನೀವು ಮಾತ್ರ ಮಾಡ್ತಿರೋ? ನಿಮ್ ನೆಂಟಿಷ್ಟರು, ಆಪ್ತರು, ಸ್ನೇಹಿತರು ಎಲ್ಲರೂ ಮಾಡ್ತಾರೋ? ಎಲ್ಲರೂ. ಎಲ್ಲರೂ ಮಾಡ್ತಾ ಇರ್ತಾನೆ. ಹಾಗೆ ಈಗ ನಾವೇನ್ ಮಾಡ್ಬೇಕು? ಭಗವಂತನಿಗೆ ನಮ್ಮ ತನು ಮನಧನವನ ಸ್ಥಳವನ್ನ ಕೊಟ್ಟು ಭಗವಂತ ಮಾಡುವಂತ ಅಡಿಗೆಯನ್ನ ನಾನು ಸಹಿತ ಎಲ್ಲರಿಗೂ ಕೊಡಬೇಕು. ಕೊಡಬೇಕು. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತಹ ಮಹಾನ ಕಾರ್ಯಕ್ಕೆ ನಿಮ್ಮನ್ನು ನಾನು ಏನ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಆನಶ ಇದೆಯಾ? ಅಯ್ಯ ಏನ ಅಮೃತ ವೇಳೆಗೆ ಹೇಳಬೇಕಲ್ಲ ಅಂತ ಹೇಳ್ತಿದ್ವಿ. ಯೋಗೇಶಣ್ಣ ಬೈತಾರಲ್ಲ, ಬಾಬಾ ಬೈತಾರಲ್ಲ. ಇದು ನಮ್ಮ ನಶೆ. ಬಾಡಿ ಹೋದ ಕಮಲ ಯಾವಾಗ ಅರಳತ್ತೋ ಅಂತ ಗೊತ್ತಿಲ್ಲ.
ಈ ರೀತಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಈ ರೀತಿ ಕಾರ್ಯವನ್ನ ಮಾಡಿದ್ರೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ತಾರಾ? ಚೆಕ್ ಮಾಡ್ಕೊಳ್ಳಿ. पांचों ही खंडों से डायरेक्ट बाप ने अपने बच्चों को अपना बना लिया. ಮಕ್ಕಳೇ, ಈ ಪೋಸ್ಟ್ ಕಾಂಪಿಟೇಷನ್ ಎಲ್ಲಿದೆ ಅಂತೆ? ಎಷ್ಟಿದೆ ಕಾಂಪಿಟೇಷನ್? 5 ಖಂಡದಲ್ಲಿ ಎಲ್ಲ ಮನುಷ್ಯ ಆತ್ಮರದ ಕಾಂಪಿಟೇಷನ್ ಇದೆ ಇದರಲ್ಲಿ, ಹೌದು ತಾನೆ? ನಾವು ಲೌಕಿಕದಲ್ಲಿ ಜಾಬ್ ಅಲ್ಲಿ ಇದ್ರೆ ಏನಾಗ್ತದೆ, ಇಷ್ಟು ಲಕ್ಷ ಜನರು, ಇಷ್ಟು ಸಾವಿರ, ಇಷ್ಟು 100 ಜನರನ್ನು ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಅಂತೆ? ಪ್ರಪಂಚದಲ್ಲಿರುವಂತ ಎಲ್ಲ ಮನುಷ್ಯಾತ್ಮರಿಂದ ಏನಿದೆ ಕಾಂಪಿಟೇಷನ್. ಸ್ಟೇಟ್ ಲೆವೆಲ್ ಅಲ್ಲ, ದೇಶದ ಲೆವೆಲ್ ಅಲ್ಲ, ಯಾವ ಲೆವೆಲ್ ಅಲ್ಲಿ ಇದೆ ಕಾಂಪಿಟೇಷನ್? ಯಾವ ಲೆವೆಲ್ ಅಲ್ಲಿ ಇದೆ? ವಿಶ್ವದ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಇದೆ. ಕಿತನಾ ಬಡಾ ಸಮಾನ, ಇದು ಶ್ರೇಷ್ಠ ಸಮಾನ. ಅಂತಹ ಮಹಾನ್ ಕಾರ್ಯಕ್ಕೆ ರೆಡಿ ಆಗಲಿಕ್ಕೆ ಅಂತಹ ಕಾಲೇಜಲ್ಲಿ ಬಾಬಾ ನನಗೇನು ಕೊಟ್ಟಿದ್ದಾರೆ? ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟು ಸೀರಿಯಸ್ ಆಗಿ ನಾನು ಓದ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ತಿದ್ದೇನಾ, ಕಾರ್ಯದಲ್ಲಿ ತಂದಿದ್ದೇನಾ? ಆದ್ಮೇಲೆ ಸ್ಕೂಲಿಗೆ ಹೋಗಿರುವಂತ ಮಕ್ಕಳು ಎಲ್ಲರೂ ಕೂಡ ಟೀಚರ್ ಪಾಠ ಅರ್ಥ ಮಾಡ್ಕೊಳ್ತಾರ? ಇಲ್ಲ, ಮಾಡ್ಕೊಂಡಿದ್ರೆ ಎಲ್ಲರೂ ಫಸ್ಟ್ ಟೈಮ್ ಬರ್ಬೇಕಿತ್ತಲ್ವಾ? ಬರ್ಬೇಕಿತ್ತು. ಟೀಚರ್ ಒಬ್ರೆ, ಕಾಲೇಜ್ ಒಂದೇ, ಅದು ಮಾರ್ಕ್ಸ್ ಮಾತ್ರ ಬೇರೆ. ಯಾಕೆ? ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರತ್ತೆ. ಹಾಗೇನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೋ ಬೇಡವೋ? ಮಾಡ್ಕೊಳ್ಳಿ. ಹೇಳ್ತಾರೆ, ಮೊದಲೇ ಸಮಾನವನ್ನ ಚೆಕ್ ಮಾಡ್ಕೊಳ್ಳಿ. ಸೃಷ್ಟಿ ರಚತಾಕಿ ಪಹಲಿ ರಚನಾ ಆಪಹು. ಬಾಬಾರವರಿಗೆ ಈ ಪ್ರಪಂಚವನ್ನ ಸ್ವರ್ಗವನ್ನಾಗಿ ಮಾಡಬೇಕು ಅಂತ ಏನು ಬಂತಂತೆ? ಸಂಕಲ್ಪ ಬಂತಂತೆ. ಬಂದಾಗ ಮೊದಲು ರಚನೆ ಮಾಡಿದ ಯಾರನ್ನ? ಬ್ರಹ್ಮರ. ನಾವು ಮಕ್ಕಳನ್ನ. ಯಾಕಂದ್ರೆ ನಮ್ಮ ಮೂಲಕ ತಾನೇ ಭಗವಂತ ಕೊಡ್ಬೇಕು ಅಲ್ವಾ? ಆ ಅಡಿಗೆ ಮಾಡ್ಬೇಕು ಅಂತ ಫಸ್ಟಿಗೆ ಏನ್ ಬೇಕು? ನೀರು, ತರಕಾರಿ, ಉಪ್ಪು ಎಲ್ಲ. ಫಸ್ಟ್ ಪಾತ್ರೆ ಬೇಕಲ್ವಾ? ಪಾತ್ರೆನೇ ಇಲ್ಲದೆ ನೀವೇನ್ ಮಾಡ್ತೀರಿ? ಪಾತ್ರೆ ಬೇಕಾ ಬೇಡೋ? ಬೇಕು. ಓಕೆ. ಅಡಿಗೆಯ ರುಚಿಗೂ ಪಾತ್ರೆಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ, ಅಡಿಗೆಯ ರುಚಿ ಯಾವ್ದ್ರ ಆಧಾರ? ನಾವು ಮಾಡಿರೋದ್ರ ಅದ್ರಲ್ಲಿ ಏನೇನು ಐಟಮ್ ಹಾಕೊಂಡಿದ್ದೀರಿ ಅಲ್ವಾ? ಪಾತ್ರೆ ಏನು? ಸಾಧನ. ಅಷ್ಟೇ. ಹಾಗಿದ್ರೆ ನೀವ್ ಯಾರು? ಸಾಧನ. ಪಾತನೆ ಹೇಳ್ತಾರೆ ಪಾಯಸ ಸ್ವೀಟ್ ಆಗ್ಲಿಕ್ಕೆ ನಾನೇ ಕಾರಣ. ಸರಿನೋ ತಪ್ಪು? ತಪ್ಪು. ಹೌದು ತಾನೆ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮೊದಲು ನಾನು ನಿಮ್ಮನ್ನ ಆಯ್ಕೆ ಮಾಡಿದ್ದೇನೆ. ಯಾಕೆ? ವಿಶ್ವ ಕಲ್ಯಾಣಕ್ಕಾಗಿ. ಯಾಕೆ ಅಂತಂದ್ರೆ ನನ್ನಲ್ಲಿರುವಂತ ಶಕ್ತಿ ಕೊಡಬೇಕು ಅಂತಂದ್ರೆ ಸಾಧನ ಇಲ್ಲದೆ ಆತ್ಮ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಆತ್ಮ ಕೊಡಬೇಕು ಅಂತಂದ್ರೆ ಮನ, ಬುದ್ಧಿ ಮತ್ತು ಶರೀರ ಬೇಕೇ ಬೇಕಾಗ್ತದೆ. ನನ್ನ ಹತ್ರ ಮನ ಬುದ್ಧಿ ಇದ್ರೂ ಕೂಡ ನನ್ನ ಹತ್ರ ಕೊಡ್ಲಿಕ್ಕೆ ಶರೀರ ಇಲ್ಲದೆ ಇರುವಂತ ಕಾರಣದಿಂದ ನಾವು ನಿಮ್ಮ ಶರೀರವನ್ನೇನ್ ಮಾಡಬೇಕಾಗ್ತದೆ? ತೆಗೆದುಕೊಳ್ಬೇಕಾಗ್ತದೆ. ಆದ್ರೆ ಆ ಮನ ಬುದ್ಧಿಯನ್ನು ತೆಗೆದುಕೊಳ್ಳಿಕ್ಕೆ ಆ ಮನ ಬುದ್ಧಿ ಇವತ್ತೇನಾಗ್ಬಿಟ್ಟಿದಂತೆ? ಮಲಿನ. 5,000 ವರ್ಷದಿಂದ ಕೊಳುಕು ನಾತಾಗಿ ನಾರಾಗಿ ಗಬ್ಬು ದುರ್ವಾಸನೆ ಬರ್ತಾ ಇದೆ. ಎಷ್ಟು ದುರ್ವಾಸನೆ ಬರ್ತಾ ಇದೆ ಅಂತ ನಾಗರತ್ನಕ್ಕ? ಕಪ್ಪಾಗಿ ರೆಸ್ಟ್ ಆಗ್ಬಿಟ್ಟಿದೆ. ಕಪ್ಪಾಗಿ ರೆಸ್ಟ್ ಹಾಕಿ ನಿಮ್ಮ ದುರ್ವಾಸನೆ 3 ಲೋಕ ಕಡ್ತಾ ಇದೆ. ಇದೆಲ್ಲ ಸ್ಥೂಲ ಲೋಕ ಕಡಿದೆ ಅಂತೆ. ಸ್ಥೂಲ ಪೂರ್ತಿ ಲೋಕ ಕೆಡಬಿಟ್ಟಿದೆ. ಸೂಕ್ಷ್ಮವತನ ಸ್ಥೂಲ ಮೂಲವತನಕ್ಕೆ ಹೋಗ್ದಿದ್ರು ಈ ವತನಕ್ಕೆ ಏನಾಗ್ಬಿಟ್ಟಿದೆ? ಎಲ್ಲ ರೊಡ್ಕೊಂಡ್ಬಿಟ್ಟಿದೆ. ಅಷ್ಟು ದುರ್ವಾಸನೆ ಹೇಳೋದೇನಾಗ್ತಾ ಇದೆ? ಬರ್ತಾ ಇದೆ. ಅಂತ ಪಾತ್ರೆ ತಗೊಂಡು ಅದಲ್ಲಿ ಭಗವಂತ ಶಾವಿಗೆ ಪಾಯಸ ಮಾಡಿ ಜನರಿಗೆ ಬಡಿಸಿದ್ರೆ ಹೆಂಗಿರೋದು? ಹೆಂಗಿರೋದು? ಒಳ್ಳೆ ಟೇಸ್ಟ್ ಆಗಿರ್ತದಲ್ವಾ? ಹಾ, ಮತ್ತೆ ಹಾಗಿದ್ರೆ ಆ ಪಾತ್ರೆಯಲ್ಲಿ ಹಾಕಿದ ಹಾಲು ಸರಿ ಇಲ್ವಾ? ಶಾವಿಗೆ ಸರಿ ಇಲ್ವಾ? ತುಪ್ಪ ಸರಿ ಇಲ್ವಾ? ಸಕ್ಕರೆ ಸರಿ ಇಲ್ವಾ? ಅಥವಾ ಯಾಲಕ್ಕಿ ಸರಿ ಇಲ್ವೋ? ಪಾತ್ರೆ ಇಲ್ಲ. ಅಂದ್ಮೇಲೆ ಮನ ಬುದ್ಧಿ ನಮ್ಗೆ ಕ್ಲೀನ್ ಆಗಿದೆಯಾ? ಅತ್ತೆಯಂತೆ, ಸೊಸೆಯಂತೆ, ಹೆಸರಂತೆ, ಕೀರ್ತಿಯಂತೆ, ಹೊಗಳಿಕೆಯಂತೆ, ಇದೆಲ್ಲ ಏನು? ಸುವಾಸನೆನೋ ದುರ್ವಾಸನೆನೋ? ದುರ್ವಾಸನೆ. ಅದು ಎಲ್ಲಿವರೆಗೆ ಕ್ಲೀನ್ ಆಗೋದಿಲ್ವೋ ಅಲ್ಲಿವರೆಗೆ ಅದ್ರಲ್ಲಿ ಯಾವ ಪ್ರಾಡಕ್ಟ್ ಹಾಕಿದ್ರು ಕೂಡ ಆ ಪ್ರಾಡಕ್ಟಿನ ರುಚಿ ತಿಂದವರಿಗೆ ಸರಿಯಾಗಿ ಅನುಭವ
ಆಗೋದಿಲ್ಲ. ಆಗುವುದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ಮೊದಲು ರಚನೆ ಮಾಡಿಬಿಟ್ಟು ಏನ್ ಮಾಡ್ತಿದಾರಂತೆ, ಬಾಬಾ ಅದನ್ನ ಬ್ರಷ್ ತಗೊಂಡು ವಾಶ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡ್ತಾನೇ ಇದ್ದಾರೆ ಅಂದ ಮೇಲೆ ಆ ರೀತಿ ಮಾಡ್ಲಿಕ್ಕೆ ಭಗವಂತನನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಮಾಡ್ಲಿಕ್ಕೆ ಅಷ್ಟು ಸಮಯ ನಿಮ್ಮ ಮನಸ್ಸನ್ನ ಕ್ಲೀನಿಂಗ್ ಪ್ರೊಸೆಸ್ಸಿಗೆ ನಿಮ್ಮ ಅಪ್ಪನ ಕೈಯಲ್ಲಿ ಕೊಟ್ಟಿದ್ದೀರಾ? ಎಸ್ ಆರ್ ನೋ? ಕೊಟ್ಟಿದ್ದೀರಾ? ಇಲ್ಲ, ಕೊಡ್ತಾ ಇದ್ದೀವಾ? ಕೊಡ್ತಾ ಇದ್ದೀವಿ. ಒಂದು ಬಟ್ಟೆ ಹಾಕೊಂಡಿದ್ದೀರಿ 30 ದಿವಸ. ಎಷ್ಟು ದಿವಸ? 30 ದಿವಸ. ತೆಗೆದೇ ಇಲ್ಲ. ಹ್ಮ್. ವೈಟ್ ಬಟ್ಟೆ ಕ್ಲೀನ್ ಇರ್ತದೆ ತಾನೆ? ಕೊಳಕಾಗಿರ್. ಸರಿ, ಈಗ ಕ್ಲೀನ್ ಮಾಡಬೇಕು ಅಂತ ಮನಸ್ಸು ಬಂತು, ಓಕೆನಾ? ಶರೀರದಿಂದ ತೆಗೆದ್ರಿ, ಮತ್ತೆ ಬಕೆಟ್ ಅಲ್ಲಿ ಏನ್ ಮಾಡಿದಿರಿ? ಹಾಕುದು. ನೆನೆಸಿದ್ರಿ. ಮತ್ತೆ ವಾಪಸ್ ಬಟ್ಟೆ ಬೇಕಾಯ್ತು, ಏನ್ ಮಾಡಿದ್ರಿ? ತೆಗೆದು ಕ್ಲೀನ್ ಮಾಡಿ. ಕ್ಲೀನ್ ಗಿನಿಲ್ಲ, ಟಕ್ ಅಂತ ಹಾಕೊಂಡ್ಬಿಟ್ರಿ. ನೆನ್ಸಿರೋ ಬದ್ರೆ ಟಕ್ ಅಂತ ಹಾಕೊಂಡಾಗ ಅವಾಗ ಬಟ್ಟೆ ಕ್ಲೀನ್ ಆಯ್ತು ಆಗಿಲ್ವೋ? ಆಗಿಲ್ಲ. ಕ್ಲೀನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೋಪ್ ಹಾಕಿ ನೀರ್ ಹಾಕಿ ತೊಳಿಬೇಕು. ಅದ್ರಲ್ಲಿ ಹಾಕಿದ ಮೇಲೆ ಅದು ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಬಿಸಿಲಲ್ಲಿ ಹಾಕಿ ಒಣಗಿಸಿ ಇಸ್ತ್ರಿ ಹಾಕಿದ ಮೇಲೆ ವಾಪಸ್ ಮೈ ಮಕ್ಕ ಎಷ್ಟೊತ್ತಾಗ್ತದೆ ಅದ್ ಮಾಡ್ಲಿಕ್ಕೆ? ಒಂದು 5 ಗಂಟೆ, ಆ ಒಂದು ದಿನ 2-3 ಗಂಟೆ ಬೇಕು. 2-3 3 ಗಂಟೆ ಬೇಕು. ಗಂಟೆಲಿ ಬಟ್ಟೆ ಒಣಗ್ ಬಿಡ್ತದ? ಬಿಸಿಲಿದ್ರೆ ಒಣಗ್ತಿ. 2-3 ಗಂಟೆಲಿ ಹೆಂಗ್ ಒಣಗ್ತದ ಅದು? ಅಟ್ಲೀಸ್ಟ್ ಒಂದು ದಿನ ಬೇಕು ತಾನೆ? ಹ್ಮ್. ಸರಿ, ಅಷ್ಟು ಪ್ರೊಸೆಸ್ ಮಾಡ್ಬೇಕಾದ್ರೆ ಆ ಬಟ್ಟೆಯನ್ನು ನೀವು ಧರಿಸಲಿಕ್ಕೆ ಆಗತ್ತಾ? ಆಗತ್ತಾ ಇಲ್ವೋ? ಇಲ್ಲ. ಅಂದ್ಮೇಲೆ ಮನಸ್ಸನ್ನ ಭಗವಂತನಿಗೆ ಕೊಟ್ಟ ಮೇಲೆ ಅವನು ಪ್ರೊಸೆಸ್ ಮಾಡಬೇಕಾದ್ರೆ ಆ ಮನಸ್ಸನ್ನ ನನ್ನ ವೈಯಕ್ತಿಕ ಕಾರ್ಯಕ್ಕೆ ಸಂಕಲ್ಪಕ್ಕೆ ನಾನು ಉಪಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಹಾಗಿದ್ರೆ ನಾವು ರಾಜಯೋಗದಲ್ಲಿ ಏನ್ ಮಾಡ್ತಿದ್ದೀವಿ? ತಪ್ಪು ಮಾಡ್ತಾ ಇದೀವಿ. ಏನ್ ತಪ್ಪು ಮಾಡ್ತಿದ್ದೀರಿ? ಪ್ರೊಸೆಸ್ ಆಗಕ್ ಬಿಡ್ತಾ ಇಲ್ಲ. ಮನಸ್ಸನ್ನ ಬಾಬನ ಕೈಲಿ ಕೊಡ್ತಾನೆ ಇಲ್ಲ. ಹ್ಮ್. ಪರಂಧಾಮಕ್ಕೆ ಹೋದ್ಮೇಲೂ ಕೂಡ ನಮ್ದೇನ್ ಇರ್ತದೆ ಸ್ಮೃತಿ? ನಾನು ನನ್ನವರು ಪರಂಧಾಮದಲ್ಲಿ ಇದ್ದೇನೆ, ನಾನು ಬಾಬನ್ ನೋಡ್ತಾ ಇದ್ದೇನೆ, ಬಾಬನ ಕಿರಣಗಳು ನನ್ನ ಮೇಲೆ ಬರ್ತಾ ಇದ್ದಾವೆ. ಸಂಕಲ್ಪ ಮಾಡ್ತಾ ಇದ್ದೀರೋ ಇಲ್ವೋ? ನೋಡ್ತಾ ಇದ್ದೀವಿ ಯಾವ್ದ್ರಿಂದ? ಮನಸ್ಸಿನಿಂದ. ಮನಸ್ಸು ಯಾರ ಹತ್ರ ಇದೆ? ನಮ್ಮ ಹತ್ರಲ್ಲೇ ಕ್ಲೀನ್ ಆಯ್ತು ಆಗಲ್ವೋ? ಆಗಲ್ಲ. ಆಗಲ್ಲ. ಅರ್ಥ ಆಯ್ತಾ? ಬಟ್ಟೆ ಶರೀರ ಮೇಲೆ ಇದ್ಬಿಟ್ಟು ವಾಶ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಅದನ್ನ ಬೇರೆ ಮಾಡ್ಬೇಕು ತಾನೆ? ಹ್ಮ್. ಯಾವಾಗ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟೇ ಇಲ್ಲ ಅಂದ್ರೆ ಕ್ಲೀನ್ ಇಲ್ಲಿಂದ ಆಗ್ತದೆ? ಅದು ಕ್ಲೀನ್ ಆಗದೇನೆ ಬಾಬಾ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ತಾರ? ನಾವು ಅದಕ್ಕೆ ಅವಕಾಶನೇ ಕೊಡೋದಿಲ್ವೇ? ಮತ್ತೇನ್ ಹೇಳ್ತೀವಿ? ರಾಜಯೋಗದ ಅನುಭವನೇ ಆಗೋದಿಲ್ಲ, ಬಾಬಾ ನಮ್ಮನ್ನು ಉಪಯೋಗನೇ ಮಾಡ್ಕೊಳ್ಳೋದಿಲ್ಲ. ಯಾಕೆ? ವಿಧಿಯನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನಾವು? ಕಾರಣವನ್ನ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಹಾಗಿದ್ರೆ ಅಮೃತ ವೇಳೆ ಅಂತ ಏನು ಕೊಟ್ಟಿದ್ದಾರೆ, ನಿಮ್ಗೇನು ಕಾಫಿ ಮಾಡೋ ಕೆಲಸ ಇರ್ತದ, ದೋಸೆ ಮಾಡೋ ಕೆಲಸ ಇರುತ್ತಾ? ಏನಿರ್ತದ ಅವಾಗ? ಏನು ಏನೂ ಇರಲ್ಲ ತಾನೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಭಗವಂತನ ಕೈಯಲ್ಲಿ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಕೊಡ್ಬೋದು. ಕೊಡ್ತಿದೀವ? ಇಲ್ಲ. ಆವಾಗ್ಲೇ ಬಾಬನ ಹತ್ರ ಅದು ಬೇಕು ಇದು ಬೇಕು, ಅದಾಗ್ಲಿಲ್ಲ ಇದಾಗ್ಲಿಲ್ಲ, ಅವ್ರು ಹಂಗ ಮಾಡಿದ್ರು ಇವ್ರು ಹಿಂಗ ಮಾಡಿದ್ರು ಅಂದ್ಮೇಲೆ ಏನರ್ಥ? ಇನ್ನೂವರೆಗೂ ಮನಸ್ಸನ್ನು ನಮ್ಮ ಕೈಯಲ್ಲಿ ಇಟ್ಟಿದ್ದೀವಿ ಹೊರತು ಏನ್ ಮಾಡಿಲ್ಲ, ಅವನ ಕೈಯಲ್ಲಿ ಕೊಟ್ಟಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಶರೀರವನ್ನು ಯಾರಿಗೆ ತೋರಿಸ್ಬೇಕು? ಡಾಕ್ಟ್ರಿ. ಡಾಕ್ಟ್ರಿಗೆ ತೋರಿಸೋ ಬದಲು ಅಲ್ಲಿರುವಂತ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಒಳ್ಳೆ ಮಸಾಲೆ ದೋಸೆ ಇಡ್ಲಿ ವಡ ತಿಂದ್ರಿ, ಮೊಬೈಲ್ ತಗೊಂಡು ಆಟ ಆಡ್ಕೊಂಡಿದ್ದೀರಾ, ಹಾಸ್ಪಿಟ್ಲಲ್ಲೇ ಇದ್ದೀರಾ. ನೀವೆಲ್ಲಿದ್ದೀರಿ? ಹಾಸ್ಪಿಟಲ್ ಇದ್ದೀರಿ. ಎದುರುಗಡೆ ಡಾಕ್ಟರ್ ಬಂದು ಕೂತ್ಕೊಂಡಿದ್ದಾರೆ, ಡಾಕ್ಟರ್ ಕೆಬಿನಿಗೆ ಹೋಗಿದ್ದೀರಿ, ಮೊಬೈಲ್ ಅಲ್ಲಿ ಆಟ ಆಡ್ತಾ ಕೂತ್ಕೊಂಡ್ರೆ ಡಾಕ್ಟರ್ ನಿಮ್ಮ ಶರೀರವನ್ನ ಚೆಕ್ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಹೌದು ತಾನೆ? ಈಗ ನಮ್ ಕಥೆನೂ ಕೂಡ ಏನಾಗಿದೆ? ಅದೇ. ಬಾಬಾ ಬಾಬಾ ಅಂತ ಹೇಳೋದು ಮತ್ತಲ್ಲಿ ನಮ್ಮ ವೈಯಕ್ತಿಕ ಕೆಲಸವನ್ನ ಮಾಡೋದು. ಹಾಗಿದ್ರೆ ನಮ್ಮ ರಾಜಯೋಗ ಸರಿ ಆಗತ್ತಾ? ಇಲ್ಲ. ಇಷ್ಟು ಮಾಡಿದಾಗ ನಿಮ್ಮ ಸ್ವಮಾನ ಹಾಸ್ಪಿಟ್ಲಿಗೆ ಹೋಗಿದ್ದೀರಿ, ಡಾಕ್ಟರ್ ಎದುರುಗಡೆ ಕೂತ್ಕೊಂಡಿದ್ದೀರಿ, ಮೊಬೈಲ್ ಆಟ ಆಡ್ಕೊಂಡು ಇಡ್ಲಿ ವಡ ದೋಸೆ ತಿನ್ಕೊಂಡು ಮನೆಗೆ ಬಂದಿದ್ದೀರಿ. ಶರೀರದ ಆರೋಗ್ಯ ಸರಿ ಹೋಗುತ್ತೋ ಹೋಗಲ್ವೋ? ಹೋಗಲ್ಲ. ಆ ಹೋಗಲ್ಲ. ಹಾಗೇನೆ ಬಾಬನ ಹತ್ರ ಹೋಗಿದ್ದೀರಿ, ಸಂಕಲ್ಪ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀರಿ, ಮಾತಾಡ್ಕೊಂಡು ಬಂದಿದ್ದೀರಿ. ಅವಾಗ
ಆತ್ಮಶುದ್ಧಿ, ಮನಶುದ್ಧಿ, ಬುದ್ಧಿ ಶುದ್ಧಿ ಆಗತ್ತೋ ಆಗಲ್ವೋ? ಆ ಆಗಲ್ಲ. ಬಕೆಟ್ ಅಲ್ಲಿ ಬಟ್ಟೆಯನ್ನು ನೆನೆಸ್ಬಿಟ್ಟು ಏನ್ ಮಾಡೋದು? ಬಾತ್ರೂಮ್ ಅಲ್ಲಿ ಇಟ್ಬಿಟ್ಟು ವಾಪಸ್ ತಗೊಂಡ್ ಬಂದ್ಬಿಡೋದಪ್ಪ. ಕ್ಲೀನ್ ಗೀನ್ ಏನು ಮಾಡುವಂಗಿಲ್ಲ. ಅವಾಗ ಬಟ್ಟೆ ಕ್ಲೀನ್ ಆಗುತ್ತೋ ಆಗಲ್ವೋ? ಆಗಲ್ಲ. ಹಾಗೆ ನಮ್ ಕೆಲ್ಸನೂ ಕೂಡ ಏನಾಗಿದೆ ಅದೇ ಅಲ್ವಾ? ವಾಷಿಂಗ್ ಮಷಿನ್ ಪಕ್ಕದಲ್ಲಿ ಇಟ್ಬಿಟ್ಟು ಬಂದ್ಬಿಡೋದು, ವಾಪಸ್ ತಗೊಂಡ್ ಬಂದ್ಬಿಡೋದು ಅಷ್ಟೇ. ಮುಂದಿನ ಪ್ರಾಸೆಸ್ ನಡೀತಾ ಇಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸ್ವಮಾನ. ಮೊದಲಿಂದ ಯಾರು ಬಾಬನನ್ನಂತ ಮಹಾನ್ ಕಾರ್ಯಕ್ಕೆ ಏನ್ ಮಾಡಿದಾರೆ? ಆಯ್ಕೆ ಮಾಡಿದಾರೆ. ಆ ನಶೆ ಇದೆಯಾ? ಜಾನ್ತಿ ಹೋನಾ ಈ ಸ್ವಮಾನಕ್ಕೂ? ಈ ಸ್ವಮಾನ ಗೊತ್ತು ತಾನೆ? ನಮ್ಮನ್ನ ಯಾರು ಆಯ್ಕೆ ಮಾಡಿದ್ದಾರೆ? ಬಾಬಾ ನೀವು ತುಂಬಾ ಬಡವರಾಗಿದ್ದೀರಿ ಅಂತ ತಿಳ್ಕೊಳ್ಳಿ. ಎಲ್ಲಿ? ಲೌಕಿಕದಲ್ಲಿ. ತವರು ಮನೆಯಲ್ಲಿ. ತವ್ರ ಮನೆ ತುಂಬಾ ಬಡವರು. ಓಕೆ, ಶ್ರೀಮಂತ ರಾಜಕುಮಾರ ಮದುವೆ ಮಾಡಿಬಿಟ್ರೆ ನಿಮ್ಗೇನ್ ಅನ್ಸುತ್ತೆ? ನಶೆ ಇರ್ತದೋ ಇರಲ್ವೋ? ಇರುತ್ತೆ. ಹಾಗೇನೆ ಇಲ್ಲೂ ಕೂಡ ನಾ ಮೊದಲು ತುಂಬಾ ಬಡವರಿದ್ದೀರಿ ತಾನೆ. ಇವಾಗ ನಿಮ್ಮನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ? ಭಗವಂತ ಭಗವಂತಲ್ಲಿ ಏನಿದೆ? ಶಕ್ತಿ. ಗುಣ. ಸಪ್ತ ಗುಣಗಳು. ಅದನ್ನ ಧಾರಣೆ ಮಾಡ್ಕೊಂಡಿದ್ದೀರಾ, ಅದನ್ನ ಜೊತೆಲಿ ಇಟ್ಕೊಂಡಿದ್ದೀರಾ, ಅದನ್ನ ದಾನ ಮಾಡ್ತಾ ಇದ್ದೀರಾ. ಇಂಥವನ್ನ ಆಯ್ಕೆ ಮಾಡಿದ್ದಾರೆ ಹೇಳುವಂತ ನಶೆ ಇದೆಯಾ? नेक्स्ट, बाप दादा ने अपने साथ साथ आप बच्चों को सारे विश्व की आत्माओं का पूर्वज बनाया है. ಬಾಪ್ ದಾದಾರವರು ತಮ್ಮ ಜೊತೆಗೆ ನೀವು ಮಕ್ಕಳನ್ನು ಕೂಡ ಪೂರ್ತಿ ವಿಶ್ವದ ಆತ್ಮಗಳಿಗೆ ಪೂರ್ವಜರನ್ನಾಗಿ ಮಾಡಿದ್ದಾರೆ. ಇದು ಪೂರ್ವಜರ ಕೆಲಸ ಏನು? ಪೂರ್ವಜರ ಕೆಲಸ ಏನು? ಕೊಡೋದು. ಕೊಡು. ಏನ್ ಕೊಡೋದು? ಆಶೀರ್ವಾದಗಳು ಕೊಡೋದು. ಪೂರ್ವಜರು ಅಂತಂದ್ರೆ ಆ ಮನೆಯಲ್ಲಿ ಇರುವಂತ ಹಿರಿಯರು. ಹೌದು ಅಲ್ವೋ? ಓಕೆ, ಹಿರಿಯರು ಏನ್ ಮಾಡ್ತಾರೆ? ದಾರಿ ತೋರಿಸ್ತಾರೆ, ಒಳ್ಳೇದನ್ನ ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ ಅಲ್ವಾ? ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಪೂರ್ವಜರ ಹತ್ರ ಮನೆ ಜನ ಎಲ್ಲ ಬಂದ್ಬಿಟ್ಟು ಕೇಳ್ತಾರೆ. ಹೌದಾ? ಸಲಹೆ ಸೂಚನೆ ಬೇಕು ಅಂದ್ರೆ ಊರ್ನವ್ರು ಇಲ್ಲಿ, ಮನೆಯವ್ರು ಇಲ್ಲಿ, ಅವ್ರ ಹತ್ರ ಬಂದ್ಬಿಟ್ಟು ಕೇಳ್ತಾರಲ್ವಾ? ಹೌದು, ಯಾಕೆ? ಅನುಭವ ಇರ್ತದ. ಎಸ್, ಅವ್ರ ಹತ್ರ ಅನುಭವ ಇರ್ತದೆ. ಅದಕ್ಕಾಗಿ ಅನುಭವದ ಆಧಾರದಿಂದ ಅವ್ರೇನ್ ಮಾಡ್ತಾರೆ? ಕೇಳ್ತಾರೆ. ಹಾಗೆ ನೀವು ಪೂರ್ವಜರಾಗಿದ್ದೀರಾ? ಆಗ್ಬೇಕು. ಅಣ್ಣವ್ರೆ, ಅದ್ ಹೆಂಗ್ ಗೊತ್ತಾಗತ್ತೆ ನಾವು ಪೂರ್ವಜರು ಅಂತ? ಅದ್ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ ನಿಮ್ಮ ಹತ್ರ ಬೇರೆ ಆತ್ಮಗಳು ಅವರ ಸಮಸ್ಯೆನ ಹೇಳ್ಬೇಕು. ಅದು ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಸೇವೆಗೆ ಏನೇ ಇರ್ಬೋದು, ಅದನ್ನ ಅವರು ನಿಮ್ಮ ಹತ್ರ ಕೇಳಬೇಕು. ಆವಾಗ ನೀವು ಅದಕ್ಕೆ ಉತ್ತರ ಕೊಡ್ಬೇಕು. ನೀವು ಕೊಡಬಾರ್ದು, ಬಾಬಾನ ಹತ್ರ ಕೊಡಿಸ್ಬೇಕು. ಹ. ಓಕೆನಾ? ನಾವು ಉತ್ತರ ಕೊಡಬಾರ್ದು. ಉತ್ತರ ಯಾರು ಕೊಡ್ಬೇಕು? ಬಾಬಾ ಬಾಬಾ. ಬಾಬಾ ಕೊಟ್ಟ ಮೇಲೆ ಅವ್ರ ಸಮಸ್ಯೆ ಪರಿಹಾರ ಸಫಲತಾಪೂರ್ವಕವಾಗಿ ಪರಿಹಾರ ಆಗಬೇಕು. ಅವಾಗ ನಿಮ್ಮ ಮಹಾವಾಕ್ಯ, ನಿಮ್ಮ ಜ್ಞಾನ, ನಿಮ್ಮ ಅನುಭವ ಏನಿದೆ ಸರಿ ಇದೆ ಅಂತ ಅರ್ಥ. ಅವಾಗ ಪುನಃ 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 ಬೇರೆ ಬೇರೆ ಆತ್ಮಗಳು ನಿಮ್ಮ ಹತ್ರ ಬಂದ್ಬಿಟ್ಟು ಏನ್ ಮಾಡ್ಬೇಕು? ಕೇಳ್ಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಕೇಳದಿದ್ರು ಕೂಡ ನಿಮ್ಮ ಮೂಲಕ ಭಗವಂತ ಜ್ಞಾನವನ್ನು ಹೇಳಿದಾಗ ಎದುರುಗಡೆಗಿರುವಂತ ಆತ್ಮಗಳ ಎಷ್ಟೋ ಪ್ರಶ್ನೆಗಳಿಗೆ ಏನ್ ಸಿಗ್ಬೇಕು? ಉತ್ತರ ಸಿಕ್ಕಿರ್ಬೇಕು. ಎಷ್ಟೋ ಜನ ಹೇಳ್ತಾರೆ, ಅಣ್ಣ ನಾವ್ ಈ ಕ್ವಶನ್ ತಗೊಂಡು ಬಂದಿದೀವಿ, ನಿಮ್ ಕ್ಲಾಸಲ್ಲಿ ಉತ್ತರ ಸಿಕ್ಬಿಡ್ತು. ಏನ್ ಕ್ವಶನ್ ಕೇಳಿದಾರಂತೂ ನಮ್ಗೆ ಗೊತ್ತಿರೋದಿಲ್ಲ, ಬಾಬಾ ಏನ್ ಆನ್ಸರ್ ಹೇಳಿದಾರಂತೂ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಹಾಗೆ ಆ ಕಾರ್ಯಕ್ಕೆ ನೀವೇನಾಗ್ಬೇಕು? ಅದು ಶಕ್ತಿಯನ್ನಾದ್ರೂ ಕೊಡಿ, ಜ್ಞಾನನಾದ್ರೂ ಕೊಡಿ, ಶುಭ ಭಾವನೆ ಶುಭ ಕಾಮನೆನಾದ್ರೂ ಕೊಡಿ, ಆಶೀರ್ವಾದನಾದ್ರೂ ಮಾಡಿ, ಅದು ಅವ್ರು ನಿಮ್ಮ ಹತ್ರ ಬರಬೇಕು. ಆ ರೀತಿ ನೀವು ಮಹಾನ ಕಾರ್ಯಕ್ಕೆ ನಿಮಿತ್ತರು ಯೋಗ್ಯರು ಆಗಿದೇವಾ, ಅಥವಾ ನಾವೇ ಬೇರೆಯವ್ರ ಹತ್ರ ಅಣ್ಣವರೇ ಹಿಂಗ ಮಾಡೋದು, ಅಕ್ಕೋರೇ ಹಿಂಗ ಮಾಡೋದು ಅಂತ ಕೇಳ್ತಾ ಇದ್ದೀವಾ? ನಾವು ಬೇರೆಯವ್ರ ಹತ್ರ ಕೇಳ್ತಿದೀವಿ ಅಂತಂದ್ರೆ ನಾವು ಪೂರ್ವಜರ ಹೌದು ಅಲ್ವೋ? ನೀವು ಕೇಳಬೇಕು ಅಂದ್ರೆ ಯಾರ ಹತ್ರ ಕೇಳಬೇಕು? ಬಾಬ್ದಾರರ ಹತ್ರ ಕೇಳಬೇಕೆ ಹೊರತು ನೀವು ಬೇರೆ ಯಾರೋ ಮನುಷ್ಯಾತ್ಮರ ಹತ್ರ ಕ್ಲಾರಿಟಿ ತಗೊಳ್ತಾ ಇದ್ದೀರಾ, ಸ್ಪಷ್ಟನೆ ತಗೊಳ್ತಾ ಇದ್ದೀರಾ, ಪ್ರಶ್ನೆಗಳಿಗೆ ಉತ್ತರ ತಗೊಳ್ತಿದ್ದೀರಿ ಅಂತಂದ್ರೆ ನೀವಿನ್ನು ಪೂರ್ವಜರು
ಅಂದ್ರೆ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ತಾನೆ. ಇನ್ನು ಆ ಲೆವೆಲಿಗೆ ನಾವು ಬಂದಿಲ್ಲ. ಅಂದ್ರೆ ಯಾರಿಗೋ ಕೋರ್ಸ್ ಕೊಡುವಷ್ಟು ಲೆವೆಲಲ್ಲಿ, ಯೋಗ ಮಾಡಿಸುವಂತ ಲೆವೆಲಲ್ಲಿ, ಅವ್ರು ಕೇಳಿರುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವಂತ ಲೆವೆಲಲ್ಲಿ, ಅವರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುವಂತ ಲೆವೆಲ್ ಇನ್ನು ನಾವು ಬಂದಿಲ್ಲ. ಅಂದ್ರೆ ಬಾಬಾ ಲೆವೆಲ್ಗೆ ಇನ್ನು ನಾವು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಮೊದಲನೇ ನಶೆನೇ ಇಲ್ಲ. ಯಾವ ನಶೆ? ನನ್ನ ಅಪ್ಪ ಇಂಥ ಶ್ರೀಮಂತರು, ಇಂಥವ್ ನನ್ನ ಮಗು ಆಗಿದ್ದೇನೆ, ಇಂಥ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದ ನಶೆನೂ ಇಲ್ಲ, ಅಷ್ಟು ಆ ಫ್ಯಾಕ್ಟ್ರಿಲಿ ಕೆಲಸನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಎರಡನೇ ಕ್ವಾಲಿಟಿ ನಮ್ಮಲ್ಲಿ ಇಲ್ಲ. ಬರ್ತಾ ಇಲ್ಲ. ಓಕೆನಾ? ಓಕೆ. ನೆಕ್ಸ್ಟ್ ಬಾಬಾ ಏನ್ ಹೇಳ್ತಾರೆ? ಪೂರ್ವಜ ಅಂದ್ರೆ ಗೊತ್ತಾಯ್ತಾ ಏನು ಅಂತ? ಆ ಸಮಾನ ಹೆಂಗಿರ್ತದೆ? ಪ್ರತಿಯೊಂದು ಸಮಾನದ ವಿಧಿ ಬೇರೆ ಬೇರೆ ಇರ್ತದೆ ತಾನೆ. ಓಕೆ. ಬಾಬಾ ಮೊನ್ನೆ ಕ್ಲಾಸಲ್ಲಿ ವಿಶ್ವ ಕಲ್ಯಾಣಕಾರಿ ಬಗ್ಗೆ ಹೇಳಿದ್ರು. ಇವತ್ತು ನಾವ್ಯಾರು? ಭಗವಂತನ ಆಯ್ಕೆ ಮಾಡಿರುವಂತ ಆತ್ಮಗಳು ಹೇಗಿರಬೇಕು ಅಂತ ಹೇಳಿದ್ರು. ಈಗ ಪೂರ್ವಜರ ಬಗ್ಗೆ ಹೇಳಿದ್ರು. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ವಿಶ್ವಕ್ಕೆ ಪೂರ್ವಜ ಹೋ ಪೂಜ್ಯ ಬಿ ಹೋ. ವಿಶ್ವದಲ್ಲಿ ನೀವು ಯಾರು? ಪೂರ್ವಜರು ಹೌದು, ಪೂಜ್ಯರು ಹೌದು. ಓಕೆ. ಇದೇನಾಗಿದ್ರೆ ಪೂರ್ವಜರು ಹೌದು, ಪೂಜ್ಯರು ಹೌದು. ಇದೇನಾಗಿದ್ರೆ ಪೂರ್ವಜರು ಅಂದ್ರೆ ಅನುಭವಿಗಳು, ಅದೇ. ಆ, ಪೂಜ್ಯರು ಅಂದ್ರೆ ಪೂಜ್ಯರು ಅಂದ್ರೆ ದೇವತೆ. 33 ಕೋಟಿ ಜನ ಎಲ್ಲರೂ ದೇವತೆಗಳಲ್ವಾ? ಹ್ಮ್ ಮತ್ ನಾವು ಸ್ಪೆಷಲ್ ಏನು? ನೋಡಿ, ಇಲ್ಲಿ ಬಾಬಾ ಏನ್ ಮಾಡಿದಾರೆ, ಮೊದಲನೇದಾಗಿ ನೀವು ವಿಶ್ವದ ಆತ್ಮಗಳಿಗೆ ಪೂರ್ವಜರು ಅಂತ ಹೇಳಿದ್ರು, ಹೌದಾ? ಹ್ಮ್. ಇಲ್ಲಿ ಬಾಬಾ ಹೇಳಿದ್ರು ಕೇವಲ ಕೆಲವೊಂದು ಆತ್ಮಗಳಿಗೆ ಮಾತ್ರ ಅಲ್ಲ, ಪೂರ್ತಿ ವಿಶ್ವದ ಎಲ್ಲ ಆತ್ಮಗಳಿಗೂ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನೀವೇನಾಗ್ಬೇಕು? ಪೂಜಾರಿ. ನಿಮಿತ್ತರ ಆಗ್ಬೇಕು. ಓಕೆ. ಪೂರ್ವಜ್ ಬಿ. ನೆಕ್ಸ್ಟ್ ಏನ್ ಹೇಳ್ತಾರೆ? ವಿಶ್ವಕ್ಕೆ ಪೂರ್ವಜ್ ಬಿ ಹೋ ಪೂಜ್ಯ ಬಿ ಹೋ. ಓಕೆ. ದೇವತೆಗಳನ್ನ ದ್ವಾಪರ ಯುಗದಿಂದ ಯಾಕೆ ಪೂಜೆ ಮಾಡ್ತಾರೆ? ಯಾಕೆ ಪೂಜೆ ಮಾಡ್ತಾರೆ? ಬೇಡಿಕೆಗಳು ಈಡೇರಿಸ್ಕೊಳ್ಳಕ್ಕೆ. ಯಾಕೆ ಪೂಜೆ ಮಾಡ್ತಾರೆ ಅಂತಂದ್ರೆ, ಸಂಗಮ ಯುಗದಲ್ಲಿ ಆ ಆತ್ಮಗಳ ಕಷ್ಟವನ್ನ ದೂರ ಮಾಡ್ಲಿಕ್ಕೆ ಅವರು ನಿಮಿತ್ತ ಆಗಿರ್ತಾರೆ. ಸಂಗಮ ಯುಗದಲ್ಲಿ ನಿಮಿತ್ತರಾಗಿರ್ತಾರೆ. ಅದಕ್ಕಾಗಿ ಅವ್ರಿಗೆ ಪೂಜೆ ಯಾವಾಗ ಆಗ್ತದೆ? ದ್ವಾಪರ. ಬಾಬನ ಪ್ರಶ್ನೆ, ಮಕ್ಕಳೇ, ಈಗಲೂ ಕೂಡ ಅಕ್ಟೋಬರ್ 2ಕ್ಕೆ ಗಾಂಧೀಜಿ ಫೋಟೋಗೆ, ಗಾಂಧೀಜಿ ಮೂರ್ತಿಗೆ ಗೌರವ ಕೊಡ್ತಿರೋ ಕೊಡಲ್ವೋ? ಕೊಡ್ತೇವೆ. ಈ ಗಾಂಧೀಜಿ ಇದ್ದಾರೋ ಇಲ್ವೋ? ಇಲ್ಲ. ಗಾಂಧೀಜಿಯವರ ಆತ್ಮ ಯಾವುದೋ ಶರೀರದಲ್ಲಿ ಇರಬಹುದು, ಆದ್ರೆ ಆ ಗಾಂಧೀಜಿ ಶರೀರದಲ್ಲಿ ಇಲ್ಲ ತಾನೆ. ಇಲ್ಲ. ಇವಾಗ ಯಾಕೆ ನೀವು ಫೋಟೋಗೆ ಇದಕ್ಕೆ ಪೂಜೆ ಮಾಡ್ತೀರಿ, ಅವ್ರಿಗೆ ಗೌರವ ಕೊಡ್ತೀರಿ? ಅವರು ನೆನಪಿನ ಜಗತ್ತಿನ ಜನರಿಗೆ, ದೇಶದ ಜನರಿಗೆ ಒಳ್ಳೇದ್ ಮಾಡಿದ್ರು. ಆವಾಗ ಮಾಡಿದಕ್ಕೆ ತಾನೆ ಇವಾಗ ಕೊಡ್ತಿದ್ದೀರಿ ನೀವು. ಹೌದು. ಮಾಡಿರೋದು ಆವಾಗ, ಕೊಟ್ಟಿರೋದು ಇವಾಗ. ಯಾಕಂದ್ರೆ ಆವಾಗ ಏನಾಗಿತ್ತು, ಬ್ರಿಟಿಷರು ನಮ್ಮ ಮೇಲೆ ಏನ್ ಮಾಡ್ತಿದ್ರು? ರಾಜ್ಯಭಾರ ಮಾಡ್ತಿದ್ರು. ಅವರನ್ನ ಓಡಿಸಿರೋದಕ್ಕೆ ತಾನೇ ನಾವಿವಾಗ ಗೌರವ ಕೊಡ್ತಿದೀವಿ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಿಮ್ಮಲ್ಲಿರುವಂತ ವಿಕಾರವನ್ನು ಓಡಿಸ್ಲಿಕ್ಕೆ ಯಾವ ಆತ್ಮಗಳು ನಿಮಿತ್ತರಾಗ್ತಾರೋ ಅವರನ್ನ ನಾವೇನ್ ಮಾಡ್ತೀವಿ? ಪೂಜೆ ಮಾಡ್ತೀವಿ. ಅವಾಗ ಅವರು ಪೂಜ್ಯರಾಗ್ತಾರೆ. ಓಕೆ. ಇಲ್ಲಿ ಬಾಬಾ ಹೇಳೋದು ಏನು ಅಂತಂದ್ರೆ, ಇಲ್ಲಿ ಪೂಜೆ ಅಂತ ಮಾತ್ರಕ್ಕೆ ನಿಮಗೆ ಹಾರ ಹಾಕ್ಬಿಟ್ಟು ಪೂಜೆನೂ ಮಾಡಲ್ಲ, ಸನ್ಮಾನನೂ ಮಾಡಲ್ಲ. ಇಲ್ಲಿ ಪೂಜ್ಯ ಅಂತಂದ್ರೆ ಏನು? ನೀವು ಆ ರೀತಿ ಪೂರ್ವಜರಾದಾಗ ನಿಮ್ಮ ಸಮಸ್ಯೆಗಳು ಪರಿಹಾರ, ಅಂದ್ರೆ ಬೇರೆಯವ್ರ ಸಮಸ್ಯೆಗಳು ಪರಿಹಾರ ಆದಾಗ ಅವರು ಹೃದಯದಿಂದ, ಮನಸ್ಸಿನಿಂದ ಥ್ಯಾಂಕ್ ಯು ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ದಟ್ ಇಸ್ ಪೂಜ್ಯ. ಅರ್ಥ ಆಯ್ತು? ಪೂಜ್ಯ ಯಾವ್ದಳಿ? ಅವರ ಸಮಸ್ಯೆ ಪರಿಹಾರ ಆಗ್ಬೇಕು ಸಫಲತಾ ಪೂರ್ವಕವಾಗಿ, ಅವ್ರು ಖುಷಿ ಆಗ್ಬೇಕು. ಅವಾಗ ಅವರ ಮನಸ್ಸಿನಿಂದ ಏನ್ ಹೇಳ್ತಾರೆ? ಆಶೀರ್ವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರು ನಿಮಗೆ ಬಾಯಿಂದ ಹೇಳೋದು ಬೇಡ, ಉಡುಗೊರೆ ಕೊಡೋದು ಬೇಡ, ಹಣ ಕೊಡೋದು ಬೇಡ, ಹೊಗಳೋದು ಬೇಡ, ಆದ್ರೆ ಹೃದಯದಿಂದ ಹೇಗೆ ಬರಬೇಕು? ಇವನ ಮೂಲಕ ನಮ್ಗೆ ಸಮಸ್ಯೆ ಪರಿಹಾರ ಸಿಕ್ತು. ಅದು ರಾಜಯೋಗದ ಬಗ್ಗೆನೇ ಇರ್ಬೋದು, ರಾಜಯೋಗದ ಬೇರೆ ಬೇರೆ ಲೆವೆಲ್ ಇರ್ಬೋದು, ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಕಾಯಿಲೆಗಳಿರ್ಬೋದು, ಹಣಕಾಸಿನ ಸಮಸ್ಯೆ ಏನೇ ಇರ್ಬೋದು. ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತರಾದಾಗ. ಅಂದ್ರೆ ಪೂರ್ವಜರು ಅಂತಂದು ಏನ್ ಹೇಳಿದ್ರು ಬಾಬಾ? ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ನಿಮಿತ್ತರು. ಆದ್ರೆ ನೀವು ಪೂರ್ವಜರಾದ್ರು. ಯಾಕಂದ್ರೆ ಆತ್ಮೀಯರೇ, ನಾವು ತುಂಬಾ ಜನರಿಗೆ ಸಲಹೆ ಸೂಚನೆಯನ್ನ ಕೊಡ್ತೀವಿ. ಆದರೆ ನಾನು ನನ್ನದು ಹೇಳುವಂತ ಅಭಿಮಾನದಲ್ಲಿ, ಅಹಂಕಾರದಲ್ಲಿ ನಾನು ಸಲಹೆ ಸೂಚನೆಯನ್ನು ಕೊಟ್ಟಾಗ ಅಲ್ಲಿ ಅವರ ಸಮಸ್ಯೆ ಪರಿಹಾರ
ಆಗಲ್ಲ. ಆಗಿರೋದಿಲ್ಲ. ಅಥವಾ ನಾವು ಕೊಟ್ಟಾಗ ಅವ್ರು ನನಗೆ ಗೌರವ ಕೊಡಬೇಕು, ನನಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ನಿರೀಕ್ಷೆ ಇಟ್ಬಿಟ್ಟು ನೀವು ಕೊಟ್ಟಾಗ ನಿಮಗೆ ಅವರಿಂದ ಗೌರವ ಹೃದಯಪೂರ್ವಕವಾಗಿ ಸಿಗೋದಿಲ್ಲ. ಅವಾಗ ನೀವು ಪೂಜ್ಯರಾಗ್ಲಿಕ್ಕೆ ಸಾಧ್ಯ. ಇಲ್ಲ. ಅರ್ಥ ಆಗ್ತಿದ್ಯಾ? ಬರೀ ಪೂರ್ವಜರಾದ್ರೆ ಆಗೋದಿಲ್ಲ. ಅವರಿಂದ ಏನ್ ಸಿಗಬೇಕು? ಥ್ಯಾಂಕ್ ಯು ಹೇಳುವಂಥದ್ದು ಮನಸ್ಪೂರ್ವಕವಾಗಿ ಬರಬೇಕಾಗ್ತದೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಪೂಜ್ಯ. ಇವಾಗ ನೀವು ಆಕಾರದಲ್ಲಿ ಕೊಡ್ತಿರೋ ನಿರಾಕಾರದಲ್ಲಿ ಕೊಡ್ತಿರೋ? ನಿರಾಕಾರ ಅವಾಗ ರಿಟರ್ನ್ ಕೂಡ ಹೆಂಗ್ ಬರ್ಬೇಕು? ನಿರಾಕಾರ ನಾವೇನ್ ತಿಳ್ಕೊಳ್ತೀವಿ, ನಮ್ ಕಿರೀಟ ಹಾಕ್ಬಿಟ್ಟಿದ್ದಾರೆ, ಫೋಟೋ ತೆಗೆದ್ಬಿಟ್ಟಿದ್ದಾರೆ, ಗ್ರೂಪ್ ಫೋಟೋದಲ್ಲಿ ಹಾಕಿದ್ದಾರೆ ಅಂತ ನಾವೇನಾಗ್ಬಿಟ್ವಿ? ಅದ್ರಲ್ಲೇ ಮಾಡ್ಕೊ ಪೂಜ್ಯರಾಗ್ಬಿಟ್ವಿ ಅಂತ. ಅದರ್ಥ ಅಲ್ಲ. ಓಕೆ, ಫೋಟೋ ತೆಗೆದು ಸನ್ಮಾನ ಮಾಡೋದು ತಪ್ಪಲ್ಲ. ಅದ್ರ ಜೊತೆಗೆ ಅವ್ರೇನು ಮಾಡ್ತಾರೋ ಅದು ಹೆಂಗ್ ಬರ್ಬೇಕು ಹೇಳಿ? ನಿರಾಕಾರ ಮನಸ್ಸು ಪೂರ್ವಕವಾಗಿ ಬರಬೇಕು ಅಂತ ಹೇಳ್ತಾರೆ. ಹೃದಯದಿಂದ ಬರಬೇಕು. ಓಕೆ, ಈಗ ಒಬ್ಬ ಡಾಕ್ಟರ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕರೆಕ್ಟ್ ಆಗಿ ಉತ್ತರ ಹೇಳಿ. ಒಬ್ಬ ಡಾಕ್ಟರ್ ಇರ್ತಾರೆ, ನಿಮ್ ಕಾಯಿಲೆ ದೂರ ಮಾಡ್ತಾರೆ. ಏನ್ ಮಾಡ್ತಾರೆ? ಕಾಯಿಲೆ ದೂರ. ಆ ಕಾಯಿಲೆ ದೂರ ಮಾಡ್ಲಿಕ್ಕೆ ನಿಮ್ಮ 10,000 ರೂಪಾಯಿ ತಗೊಳ್ತಾರೆ. ಎಷ್ಟು ತಗೊಳ್ತಾರೆ? 10,000. ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರೇನು ಹಣ ತಗೊಂಡಿಲ್ಲ. ಓಕೆ, ಇಬ್ಬರಿಗೂ ನೀವು ಥ್ಯಾಂಕ್ ಯು ಅಂತ ಹೇಳಿದ್ದೀರಾ. ಆದ್ರೆ ಯಾರಿಗೆ ಹೃದಯಪೂರ್ವಕವಾಗಿ ಹೇಳಿರ್ತೀರಿ? ತಗಂಡೇ ಇರೋರಿಗೆ ಹೇಳ್ತೀರಿ. ಹೌದು ತಾನೆ? ಯಾವ ಡಾಕ್ಟರ್ ಖುಷಿಯಾಗಿರ್ತಾರೆ? 10,000 ತಗೊಂಡವರು ತಗೊಳ್ದೇ ಇರೋರು? ತಗೊಳ್ದೇ ಇರೋ ಖುಷಿ. ಅರ್ಥ ಆಗ್ತಿದೆಯಾ? ಹಾಗೆ ನಾವು ಸೇವೆಯನ್ನ ಮಾಡಿ ಸೇವೆಯ ಫಲ ತಗೊಂಡಾಗ ಆಂತರಿಕವಾಗಿ ನಾವು ಅಷ್ಟು ಸಂತುಷ್ಟರು ಆಗಿರೋದಿಲ್ಲ, ಸಂತೃಪ್ತರಾಗಿರೋದಿಲ್ಲ, ಮಾನಸಿಕವಾಗಿ ಖುಷಿಯಾಗಿರೋದಿಲ್ಲ. ಆದ್ಮೇಲೆ ಸ್ಥೂಲವಾಗಿ ನಿಮ್ಗೆ ಊಟ ತಿಂಡಿ ಸನ್ಮಾನ ಉಡುಗೊರೆ ಎಲ್ಲ ಸಿಗಬಹುದು. ಆದ್ರೆ ಆಂತರಿಕವಾದ ಖುಷಿ ಶ್ರೇಷ್ಠನೋ ಬಾಹ್ಯಮುಖತೆ ಖುಷಿ ಶ್ರೇಷ್ಠನೋ? ಆಂತರಿಕವಾಗಿ ಯಾವಾಗ ನೀವು ಈ ರೀತಿ ಆಗ್ತಿರೋ, ಮೊದಲು ಬಾಬಾ ನಿಮ್ಮನ್ನ ಆಯ್ಕೆ ಮಾಡಬೇಕು. ಎರಡನೇದು ಸಲಸೆ ಸೂಚನೆ ಶಕ್ತಿ ಕೊಡಲಿಕ್ಕೆ ನೀವು ನಿಮಿತ್ತರಾಗ್ಬೇಕು. ಆಮೇಲೆ ಹೃದಯದಿಂದ ಅವ್ರು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಆ ನಂತರದಲ್ಲಿ ಮುಂದಿನ ಸಮಾನ ಬರ್ತದೆ. ಯಾವುದು? ಬಾಪ್ ದಾದಾನೆ ಹರೇಕ ಬಚ್ಚಕ್ಕೂ ವಿಶ್ವಕ್ಕೆ ಆಧಾರ ಮೂರ್ತ. ಒಂದು ವಿಷಯ ತಿಳ್ಕೊಳ್ಳಿ, ಈ ಮುರಳಿಯಲ್ಲಿ ಬಾಬಾ ಪದೇ ಪದೇ ಎಲ್ಲ ವಿಷಯದಲ್ಲೂ ವಿಶ್ವ 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 ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ವಿಶ್ವ. ವಿಶ್ವ ಯಾಕೆ ಬಾಬಾ ಹೇಳ್ತಿದ್ದಾರೆ? ಯಾಕೆ ಹೇಳ್ತಿದ್ದಾರೆ? ವಿಶ್ವಕ್ಕೆ ಕಲ್ಯಾಣ ಮಾಡಿ. ನಾವೇನ್ ಮಾಡ್ತಿದೀವಿ? ನಮ್ಮ ಕಲ್ಯಾಣ. ಕಲ್ಯಾಣ ಮಾಡ್ಕೋಬೇಕು. ನಮ್ಮ ಪರಿವಾರದ ಕಲ್ಯಾಣ, ನಮ್ಮ ಸೆಂಟರ್ ಕಲ್ಯಾಣ, ನಮ್ಮ ಊರಿನ ಕಲ್ಯಾಣ, ನಮ್ಮ ಜಾತಿಯವರ ಕಲ್ಯಾಣ. ಹೌದು ಅಲ್ವೋ? ಹೌದು. ಆದ್ರೆ ಬಾಬಾ ಏನ್ ಹೇಳ್ತಾರೆ? ಯಾವತ್ತಕ್ ಮಾಡ್ಬೇಕಂತೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ. ಸರಿ. ಬಾಪ್ दादा ने हर बच्चों को विश्व के आधार मूर्त उदाहरण मूर्त बनाया है. ಈಗ ಹೇಳಿ, ಆಧಾರ ಮೂರ್ತಿ ಈ ಸಮಾನ ನನ್ನಲ್ಲಿ ಬರಬೇಕು ಅಂತಂದ್ರೆ ಆ ಸಮಾನದಲ್ಲಿ ಸ್ಥಿತರಾಗ್ಲಿಕ್ಕೆ ವಿಧಿ ಏನು? ಆಧಾರ ಮೂರ್ತಿಗಳು ನೀವು ಆಗ್ಬೇಕು ಅಂತಂದ್ರೆ ನೀವೇನು ಮಾಡ್ಬೇಕು? ನಿಮ್ಮ ಮನಸ್ಸನ್ನು ಎಲ್ಲಿಡ್ಬೇಕು? ಭಗವಂತನಲ್ಲಿ ಭಗವಂತನಲ್ಲಿ ಇಡಬೇಕು. ಎಲ್ಲಿ, ಯಾವ ಸ್ವರೂಪದಲ್ಲಿ, ಯಾವ ಸ್ಥಳದಲ್ಲಿ? ನೀವು ಶರೀರದ ಮನೆಯಲ್ಲಿ ಇರ್ತೀರಾ, ಹೌದಾ? ಅಡಿಗೆ ಮಾಡ್ಬೇಕು ಅಂತ ನೀವು ಬಾತ್ರೂಮ್ ನಲ್ಲಿ ಇರ್ತೀರಿ. ಇಲ್ಲ, ಹಾ? ಅಡಿಗೆ ಯಾಕೆ? ಅದು ಅಡಿಗೆ ಮನೆ, ಅಡಿಗೆ ಮಾಡೋ ಜಾಗ. ಓಕೆ. ಮಲ್ಕೊಳ್ಬೇಕು ಅಂತ ದೇವರ ಕೊನೆ ಹೋಗ್ತೀರಾ? ಇಲ್ಲ, ಅಂದ್ರೆ ಯಾವ ಕೆಲಸ ಎಲ್ಲಿ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಹಾಗಿದ್ರೆ ಆಧಾರ ಮೂರ್ತಿ ಆಗ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಇಡ್ಬೇಕು. ಭಗವಂತನ ಹೃದಯದಲ್ಲಿ. ಅದು ಹೃದಯ ಸಿಂಹಾಸನ ದಾರಿ ಆಯ್ತು. ವಿಶ್ವ. ಭಗವಂತನ ಹೃದಯದಲ್ಲಿ ಇಟ್ಟಾಗ ನೀವು ಹೃದಯ ಸಿಂಹಾಸನ ದಾರಿಗಳಾದ್ರಿ, ಅದಲ್ಲಿ ಆಧಾರ ಮೂರ್ತಿ ಆಗ್ಬಿಟ್ರಿ. ನೀವೇನು ಮಾಡ್ತೀರೋ ಅದರಿಂದ ಆಧಾರ ಆಗ್ಬೇಕು. ಯಾರ ಆಧಾರ? ಭಗವಂತನ ಆಧಾರ, ವಿಶ್ವದ ಆಧಾರ. ವಿಶ್ವಕ್ಕೆ ತರ ನೀವು ಆಧಾರ ಮೂರ್ತಿಗಳು, ಹೌದಲ್ವೋ? ನೀವೇನು ಆ ಸ್ಥಿತಿಯಲ್ಲಿ ಇರ್ತೀರೋ ಆ ಒಂದು ಶಬ್ದಕ್ಕೆ ಅದು ಸರಿಯಾಗಿ ಏನಾಗಿರ್ಬೇಕು? ಹೋಲಿಕೆ ಭಗವಂತನ ಹೃದಯದಲ್ಲಿ ಇದು ವಿಶ್ವದ ಆಧಾರ ಹೆಂಗಾಗ್ಬಿಡ್ತೀರಿ? ಬಾಬನ ಪ್ರೀತಿ ನೀವು ಒಬ್ಬರೇ ತಿಂತಾ ಇದ್ದೀರಾ ಅಷ್ಟೇ, ಹೃದಯ ಸಿಂಹಾಸನಧಾರಿಗಳಾದ್ರೆ ಅಷ್ಟೇ. ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀರಿ? ಹಾಗೆ ವಿಶ್ವಕ್ಕೆ ಆಧಾರ ಮೂರ್ತಿ ಆಗ್ಬೇಕಂದ್ರೆ ನೀವು ಎಲ್ಲಿರ್ಬೇಕು? ವಿಶ್ವದಲ್ಲಿ. ವಿಶ್ವದಲ್ಲಿ ಎಲ್ಲಿ? ಪರಂಧಾಮದಲ್ಲಿ. ಓಕೆ. ಆಧಾರ ಅಂತಂದ್ರೆ ಏನು? ಆಧಾರ ಅಂತಂದ್ರೆ ಬಾಬನ್ ಜೊತೆ ಬಾಬನ್ ಸದಾ ಜೊತೆಲಿ ಇಟ್ಕೊಂಡು
ಕಾರ್ಯವನ್ನು ಮಾಡುದು. ಅಲ್ಲ, ಅದು ಕರ್ಮಯೋಗ ಆಯ್ತು. ಹ ವಸ್ತು ಆಧಾರ. ಆಧಾರ ಅಂದ್ರೆ ನೋಡಿ, ಒಂದ್ ದೊಡ್ಡ ಬಿಲ್ಡಿಂಗ್ ನಿಂತಿರ್ತದಲ್ಲ, ಯಾವ್ದು ಆಧಾರ? ಫೌಂಡೇಶನ್. ಎಸ್, ಫೌಂಡೇಶನ್ ತಾನೇ ಆಧಾರ ಅಥವಾ ಗೋಡೆನ ಆಧಾರ? ಫೌಂಡೇಶನ್ ಫೌಂಡೇಶನ್ ಕಾಣತ್ತಾ? ಕಾಣಲ್ಲ. ಇಲ್ಲ. ಹಾಗಿದ್ರೆ ವಿಶ್ವಕ್ಕೆ ಆಧಾರ ಯಾವುದು? ಗುಪ್ತ. ನಾವು ತಲೆ ಮಕ್ಕಳು ಚಚ್ಕೊಳ್ಬೇಕು. ನಾವು ಮಕ್ಕಳು ವಿಶ್ವಕ್ಕೆ ಆಧಾರ ಸೃಷ್ಟಿ ಕಲ್ಪವೃಕ್ಷದ ಬೇರು. ಯಾವ್ದ ಮೇಲೆ ನಿಂತಿದೆ? 5,000 ವರ್ಷ ಡ್ರಾಮಾ ಯಾವ್ದ ಮೇಲೆ ನಿಂತಿದೆ? ಯಾವ್ದನ್ನ ತೋರಿಸಿದಾರೆ ಬಾಬಾ? ಬೇರು. ಕಲ್ಪವೃಕ್ಷ ತೋರಿಸಿದಾರೆ ತಾನೆ. ಹ, ಬಾಬಾ ಏನ್ ಹೇಳ್ತಾರೆ? ಬೇರೆ ಯಾರು? ಬ್ರಾಹ್ಮಣರು. ನಮ್ಮ ಮಕ್ಕಳು ತಾನೆ. ಹ, ಹೌದು. ಅಂದ್ಮೇಲೆ ಆಧಾರ ಅಂತ ನಾನೇನ್ ಮಾಡ್ಬೇಕು? ಬೇರಲ್ಲಿರ್ಬೇಕು. ಬೇರಲ್ಲಿ ಇರ್ಬೇಕು. ಬೇರಲ್ಲಿ ಎಲ್ಲಿರ್ಬೇಕು? ಬೀಜದಲ್ಲಿ ಇರ್ಬೇಕು. ಬೇರಲ್ಲಿದ್ದೀರೋ ಬೀಜದಲ್ಲಿದ್ದೀರೋ? ಮೊದಲನೇ ಕಾಂಡ ಸತ್ಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರ ಕಲಿಯುಗ. ಹೌದಾ? ರೆಂಬೆ ಕೊಂಬೆಗಳು ದ್ವಾಪರ ಕಲಿಯುಗ ಅಂದ್ಮೇಲೆ ನನ್ನ ಆಧಾರ ಮೂರ್ತಿ, ಆ ಪೂರ್ತಿ ವೃಕ್ಷ ಯಾವ್ದರ ಮೇಲೆ ನಿಂತಿದೆ? ಬೇರಿನ ಮೇಲೆ. ಬೇರಿನ ಮೇಲೆ. ಆ ವೃಕ್ಷಕ್ಕೆ ನೀರು ಪೋಷಕಾಂಶಗಳು ಸಿಗೋದೆಲ್ಲಿಂದ? ಭೂಮಿ. ಮಣ್ಣಿ ಬೇರಿನಿಂದ ಅಲ್ವಾ? ಅದನ್ನ ಯಾರು ಹೇಳ್ಕೊಳ್ತಿದ್ದಾರೆ? ಬೇರುಗಳು ಬೇರೆ. ಎಳ್ಕತ್ತೆ. ಯಾರಿಗೆ ಕೊಡ್ತಿದ್ದಾರೆ? ವೃಕ್ಷ. ವೃಕ್ಷಕ್ಕೆ ಆಧಾರ ಯಾರು? ಬೇರು. ಬೇರು. ಬೇರೆ ಎಷ್ಟು ಸ್ಟ್ರಾಂಗ್ ಆಗಿರ್ತದೋ ಅವಾಗ ಏನಾಗ್ತಾರೆ? ವೃಕ್ಷ ಏನಾಗೋದಿಲ್ಲ, ಅಲ್ಲಾಡೋದಿಲ್ಲ. ಅರ್ಥ ಆಗ್ತಿದೆ ಇವಾಗ? ಹ, ಯಾಕೆ ನಾವು ಈ ರೀತಿ ಯಾಕೆ ಯೋಚನೆ ಮಾಡೋದಿಲ್ಲ? ಹಾಗಿದ್ರೆ ಪ್ರತಿದಿನ ನೀವು ಯೋಗವನ್ನು ಮಾಡಬೇಕಾದ್ರೆ ಆ ಕಲ್ಪವೃಕ್ಷದ ಬೇರಿನಲ್ಲಿದ್ದು, ಬಾಬಾ ಹೇಳ್ತಾರೆ ವಿಶ್ವ ಪೂರ್ತಿ ಇದಕ್ಕೂ ನಾವೇನಾಗ್ಬೇಕು? ಬಾಬನ ಪಕ್ಕದಲ್ಲಿದ್ದು ನನ್ನ ಮೂಲಕ ಏನಾಗ ಪೂರ್ತಿ ಕಲ್ಪವೃಕ್ಷಕ್ಕೆ ಏನಾಗ್ತಾ ಇದೆ? ಶಕ್ತಿ ಹೋಗ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲೆಯಲ್ಲಿದ್ದೀರೋ ಕೊಂಬೆಲಿ ಬೇರಲ್ಲಿದ್ದೀರೋ. ಬಾಬಾ ಹೇಳ್ತಾರೆ ನೀವು ಬಾಬನ ಮಗು ಆಗ್ಬಿಟ್ಟು 400 ಸೆಂಟರ್ ಅನ್ನ ನಡೆಸ್ತಾ ಇದ್ರು ಕೂಡ ನೀವು ಎಲೆ ಅಂತ ಹೇಳ್ತಾರೆ ಹೊರತು ಬಾಬಾ ಬೇರು ಅಂತ ಹೇಳೋದಿಲ್ಲ. ಅದೆಲ್ಲವನ್ನ ಸೆಂಟರ್ ಅದೆಲ್ಲ ಪಕ್ಕದಲ್ಲಿಡಿ ಮತ್ತು ಬೇರದಲ್ಲಿ ಕುತ್ಕೊಳ್ಳಿ. ಬಾಬನ ಸಪ್ತ ಶಕ್ತಿಗಳು ಮಾತ್ರ ಹೋಗ್ಬೇಕು. ಆವಾಗ ನೀವೇನಾಗ್ತೀರಿ? ಆಧಾರ ಮೂರ್ತಿ. ಆಧಾರ ಮೂರ್ತಿ. ಅರ್ಥ ಆಗ್ತಾ ಇದೆಯಾ? ಇದನ್ನ ನೀವು ಸಾಧನೆ ಮಾಡ್ತಾ ಇದ್ದೀರಾ. ನೀವು ಸಾಧನೆನೆ ಮಾಡ್ತೀರಿ, ನಿಮ್ಗೆ ಸಮಾನ ಹೆಂಗ್ ಬಂದ್ಬಿಡ್ತದ್ರಿ? ನೀವು MBBS ಮಾಡ್ತೇನೆ ಯಾರಾದ್ರೂ ಡಾಕ್ಟರ್ ಅಂತ ಹೇಳ್ತಾರ ನಿಮ್ಗೆ? ಇಲ್ಲ. LLB ಮಾಡ್ತೇನೆ ಲಾಯರ್ ಅಂತ ಹೇಳ್ತಾರಾ? ಹೇಳಲ್ವಾ? ಹೇಳ್ತಾರೆ. ಹೇಳಲ್ಲ. ಹೇಳಲ್ಲ. ಅಂದ ಮೇಲೆ ನೀವು ಈ ಸಾಧನೆಯನ್ನ ಮಾಡ್ದೇನೆ ನೀವು ಆಧಾರ ಮೂರ್ತಿಗಳು ಹೆಂಗ ಆಗ್ತೀರಿ? ಪ್ರತಿದಿನ ಕಲ್ಪವೃಕ್ಷಕ್ಕೆ ಭಗವಂತನ ಶಕ್ತಿ ಕೊಟ್ಟಿಲ್ಲ ಅಂತಂದ್ರೆ ನೀವ್ ಹೆಂಗಾಗ್ತೀರಿ? ಹಾಗಿದ್ರೆ ಪೂರ್ತಿ ಕಲ್ಪವೃಕ್ಷಕ್ಕೆ ಆಧಾರ ಯಾರು? ಬೇರು. ನಿಮ್ಮ ಬ್ರಾಹ್ಮಣ. ಮನೆಯಲ್ಲಿ ಅಡಿಗೆ ಮಾಡೋರು ನೀವು. ನೀವೇ ಅಡಿಗೆ ಮಾಡಿಲ್ಲ ಅಂದ್ರೆ ಬೇರೆಯವ್ರಿಗೆ ತಿಂಡಿ ಬ್ರೇಕ್ಫಾಸ್ಟ್ ಸಿಗಲ್ಲ. ಊಟ ಸಿಗ್ತದೋ ಸಿಗಲ್ವಾ? ಸಿಗಲ್ಲ. ಅದ ಆಧಾರ ಮೂರ್ತಿ ಯಾರಾಯ್ತು? ನೀವೇ ನಾವೇ. ಅಲ್ವಾ? ಇವತ್ತು ಬೆಂಗಳೂರು ಅಂತ ಊರುಗಳಲ್ಲಿ ಆಧಾರ ಮೂರ್ತಿ ಯಾರು ಅಂತಂದ್ರೆ ಕರೆಂಟ್. ಹೌದು. ಏನ್ ಹೇಳಿ? ಕರೆಂಟ್. ಕರೆಂಟ್. ಕರೆಂಟ್ ಇಲ್ಲ ಅಂದ್ರೆ ಏನು ಇಲ್ಲ. ಅದಕ್ಕಾಗಿ ಬಾಬಾ ಹತ್ರ ಆಧಾರ ಮೂರ್ತಿಗಳು ಅಷ್ಟೇ ಹೊರತು ನೀವೇನು ಕೊಡಬಾರದು. ನೀವು ಸುಮ್ಮನೆ ಬಾಬನ ಪಕ್ಕದಲ್ಲಿ ಕುತ್ಕೊಳ್ಬೇಕು. ಎಲ್ಲಿ? ಕಲ್ಪವೃಕ್ಷದ ಬೇರಿನಲ್ಲಿ. ಕೊಡೋ ಕೆಲಸ ಯಾರು ಮಾಡ್ಬೇಕು? ಬಾಬಾ ಭಗವಂತ. ಮಾಡ್ಬೇಕು. ಯಾರಿಗೆ? ವಿಶ್ವದ ಈಶ್ವರ. ಜನ. ಹಾ, ಇಷ್ಟು ಮಾಡ್ತಾ ಮಾಡ್ತಾ ನೀವು ಏನ್ ಮಾಡ್ಬೇಕು? ಉದಾಹರಣ ಮೂರ್ತಿಗಳಾಗ್ಬೇಕು. ಏನಾಗ್ಬೇಕು? ಉದಾಹರಣೆ. ಅಂದ್ರೆ ಉದಾಹರಣ ಮೂರ್ತಿ ಅಂತಂದ್ರೆ ಏನು? ಸದಾ ಕೊಡುವಂತವ್ರು ಉದ್ಧಾರ ಮೂರ್ತಿಗಳು. ಉದ್ಧಾರ ಮೂರ್ತಿ ಬೇರೆ. ಉದಾಹರಣಾ ಮೂರ್ತಿ ಅಂತಂದ್ರೆ ಬಾಬಾ ಹೇಳ್ತಾರೆ ಬೇರೆಯವ್ರು ಮಾಡ್ಲಿ ಬುಡ್ಲಿ. ಮಾಡದೆ ಇರ್ಲಿ, ನಾನೇನ್ ಮಾಡ್ಬೇಕು? ಮಾಡ್ತಾ ಇರ್ಬೇಕು. ನಾನು ಮಾಡ್ಬೇಕು. ಅವ್ರು ಮಾಡಿದಾರ ಮಾಡಿಲ್ವೋ, ಅವರು ಸೀನಿಯರು, ಅವರು ನಿದ್ರೆ ಮಾಡ್ತಾರಲ್ಲ, ಅವ್ರು ಜುಟ್ಕ ಹೊಡಿತಾರಲ್ಲ, ಅವರು ಹೋಟೆಲಿಗೆ ಹೋಗ್ಬಿಟ್ಟು ತಿಂತಾರಲ್ಲ, ಅವ್ರು ಸಿಟ್ಟು ಮಾಡ್ತಾರಲ್ಲ, ಅದು ನಿಮ್ಗೆ ಸಂಬಂಧ ಇಲ್ಲ. ಇಲ್ಲ. ಉದಾಹರಣ ಮೂರ್ತಿ ಬಾಬಾ ಹೇಳಿದ್ದಾರೆ ನಾನು ಮಾಡ್ಬೇಕು. ಮಾಡ್ಬಿಟ್ಟು ನಾನೇನಾಗ್ಬೇಕು? ಉದಾಹರಣೆ ಆಗ್ಬೇಕು. ನನ್ನಲ್ಲಿ ಏನು ಕಡಿಮೆತನಗಳು ಇರಬಾರ್ದು, ನಾನು ಎಕ್ಸಾಂಪಲ್ ಆಗ್ಬೇಕು. ಶಿವಬಾಬಾ ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಬಂದಾಗ ಉಳ್ದವ್ರೆಲ್ಲ ದುಡ್ಡು ಕೊಡ್ಲಿ ಆಮೇಲೆ ನಾನು ಕೊಡ್ತೇನೆ ಅಂತ ಹೇಳಿದ್ರ? ಇಲ್ಲ ಇಲ್ಲ, ಮೊದಲು ಅವರು. ಮೊದ್ಲು ಅವ್ರು ಮಾಡಿದ್ರ ತಾನೆ. ಹಾಗೆ ಎಲ್ಲಾ ಕೆಲಸ ಎಲ್ಲ ಮೊದ್ಲು ಏನ್ ಮಾಡ್ಬೇಕು? ನಾವು ಮಾಡ್ಬೇಕು. ಎಲ್ಲರೂ ಬರ್ಲಿ ಬಿಡ್ರಿ, ಯೋಗೇಶ್ ಅಣ್ಣ ಬಂದಾಗ 4:20 ನಂತರ ನಾವು ಅಮೃತ ವೇಳೆಗೆ ಬರೋಣ. ಇದು ಉದಾಹರಣೆ ಮೂರ್ತ ಹೌದೋ ಅಲ್ವೋ? ಅಲ್ಲ.
ಉದಾಹರಣಾ ಮೂರ್ತಿ ಅಂತಂದ್ರೆ ಏನು? ಮೊದಲು ಎಲ್ಲರಿಗಿಂತ ಮೊದ್ಲು ಬರಬೇಕು, ಎಲ್ಲ ಆದ್ಮೇಲೆ ಹೋಗ್ಬೇಕು. ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಯಾರು ಅಂತ. ಸರಿನಾ? ಉದಾಹರಣಾ ಮೂರ್ತಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಕಡಿಮೆತನವನ್ನ ಯಾರು ಏನು ಮಾಡಬಾರ್ದು, ನೋಡಬಾರ್ದು, ತೆಗಿಬಾರ್ದು. ಅಷ್ಟು ನಾವೇನಾಗಿರ್ಬೇಕು? ಆದ್ಮೇಲೆ ಸ್ಕೂಲಲ್ಲಿ PT ಪೀರಿಯಡ್ ಅಂತ ಇರ್ತಿತ್ತಲ್ವ, ವ್ಯಾಯಾಮ ಮಾಡಿಸ್ತಿದ್ರು ಇಲ್ವೋ ಗೌರ್ಮೆಂಟ್ ಸ್ಕೂಲಲ್ಲಿ? ಮಾಡಿಸ್ತಿದ್ರು. ಓಕೆ. ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಒಬ್ಬನಲ್ಲಿ ಎಕ್ಸಾಂಪಲ್ ಆಗಿ ನಿಲ್ತಿದ್ರು ಇಲ್ವೋ? ನಿಲ್ತಿದ್ರು ಇಲ್ಲ ಎದುರುಗಡೆಗೆ? ಸರಿ, ಓಕೆ. ಡೈರೆಕ್ಷನ್ ಯಾರು ಕೊಡ್ತಿದ್ರು? ಕ್ಯಾಪ್ಟನ್. ಪಿ ಟೀಚರ್. ಓಕೆ. ಹಾ, ಆಮೇಲೆ ಯಾರು ಅದನ್ನು ಅಲ್ಲಿ ಯಾರು ಮಾಡ್ತಿದ್ರು, ಉದಾಹರಣೆ ಮೂರ್ತಿ ಯಾರಿದ್ದಾರೋ ಅವ್ನು ಮಾಡ್ಬೇಕು. ಸರಿ, ಒಂದು ವೇಳೆ ಅವನೊಬ್ಬನ್ ತಪ್ಪು ಬಿಟ್ರೆ ಎದುರುಗಡೆಯವರೆಲ್ಲ ಫಾಲೋ ಮಾಡೋರು, ಅವರೆಲ್ಲರೂ ತಪ್ತಾರೋ ತಪ್ಪಲ್ವೋ? ತಪ್ತಾರೆ. ಈಗ ಯೋಗೇಶ್ವರನೇ ಲೇಟ್ ಆಗಿ ಬಂದ್ರೆ ಏನಾಗ್ತದ ಅವಾಗ? ಇದ್ದರು ಲೇಟ್ ಆಗಿ ಬರ್ತಾರೆ. ನೀವ್ ಹೇಳೋದೊಂದು ಮಾಡೋದೊಂದು. ಮಾಡೋದೊಂದು. ಅವಾಗ ನಾವು ಉದಾಹರಣಾ ಮೂರ್ತಿ ಆಗ್ತೀವೋ ಆಗಲ್ವೋ? ಆಗಲ್ಲ. ಇದನ್ನು ಬಾಬಾ ಹೇಳ್ತಾರೆ, ನೀವು ಉದಾಹರಣಾ ಮೂರ್ತಿಗಳಾಗಿದ್ದೀರಾ, ನೀವು ಬೇರೆಯವರಿಗೆ ಒಂದು ಎಕ್ಸಾಂಪಲ್ ಆಗಿದ್ದೀರಾ. ನೀವೇ ಲೇಟ್ ಆಗಿ ಬರೋದು, ನೀವೇ ಜುಟ್ಕ ಹೊಡೆಯೋದು, ನೀವೇ ಸಿಟ್ಟು ಮಾಡೋದು ಮಾಡಿದ್ರೆ ನೀವು ಉದಾಹರಣೆ ಆಗ್ತೀರಾ? ಇಲ್ವಲ್ಲ. ಉದಾಹರಣೆ ಆಗ್ಬೇಕು ಅಂದ್ರೂ ಕೂಡ ಅಲ್ಲೂ ನಾನು ನನ್ನದು ಹೇಳುದಿರಬಾರ್ದು. ಅಲ್ಲೂ ಕೂಡ ಭಗವಂತನ ಕೈಯಲ್ಲಿ ನೀವೇನಾಗ್ಬೇಕು? ಸಾಧನವಾದಾಗ ಮಾತ್ರ ನೀವೇನಾಗ್ತೀರಿ? ಅಂದ್ಮೇಲೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಇಷ್ಟೆಲ್ಲ ಸಮಾನವನ್ನ ಭಗವಂತ ಕೊಟ್ಟಿದ್ರೂ ಕೂಡ ಈ ಎಲ್ಲ ಸಮಾನ ನಮ್ಮದು ನನ್ನದು ಆಗಿದೆಯಾ? ಹಾಯಾನಾ? ನಾವು ಪ್ರತಿದಿನ ಯೋಗ ಯಾವ್ದಕ್ಕೋಸ್ಕರ ಮಾಡ್ತೀವಿ? ಸ್ವಾರ್ಥಕ್ಕೋಸ್ಕರ. ನನ್ನ ಮಗಳಿಗೆ ಸಿಗ್ಲಿ, ನನಗೆ ಜಾಬ್ ಸಿಗ್ಲಿ, ನನಗೆ ಪ್ರಮೋಷನ್ ಸಿಗ್ಲಿ ಅಲ್ವಾ? ನಾನು ಯಾರು? ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ. ಯಾರಿಗೆ ಆಧಾರ ನೀವು? ಅಣ್ಣವ್ರೆ, ನಮ್ಮ ಪರಿವಾರಕ್ಕೆ ಆಧಾರ ಬೇಕಲ್ವಾ? ವಿಶ್ವಕ್ಕೆ ಆಧಾರ ಆದಾಗ ಎಲ್ರಿಗೂ ಆಗುತ್ತದೆ, ಪರಿವಾರಕ್ಕೂ ಆಗುತ್ತೆ. ಅವಾಗ ನಾವು ವಿಶ್ವಕ್ಕೆ ಆಧಾರ ಆಗಿದ್ದೀವೋ, ನಮ್ಮ ಮನೆಗೆ ಆಧಾರ ಆಗಿದ್ದೀವೋ? ವಿಶ್ವಕ್ಕೆ ಆಧಾರ ಆಗ್ಲೇಬೇಕು ಅಂತ ನಾವೀಗ ನಿಂತಿದ್ದೀವಿ. ಹಾ, ಈಗ ನೀವು ಪರಿವಾರಕ್ಕೆ ಆಧಾರ ಆದ್ರೆ ಬಾಬಾ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಬಾಬಾ ಯಾರನ್ನ ಪ್ರೀತಿ ಮಾಡ್ತಾರೆ? ವಿಶ್ವಕ್ಕೆ ಆಧಾರ ಆಗಿ. ಅದಕ್ಕಾಗಿ ನಮ್ಮ ಮನೋಸ್ಥಿತಿಯನ್ನ, ವಿಧಿಯನ್ನ ಚೇಂಜ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಕೇವಲ ಮಾಡೋದಷ್ಟೆಲ್ಲ, ಅದನ್ನು ಕಾರ್ಯದಲ್ಲಿ ತಂದಾಗ ಮಾತ್ರ ಅದರ ಬೆಲೆ, ಅದರ ನಶೆ, ಅದರ ಖುಷಿ ಏನು ಅಂತ ನಿಮ್ಗೇನಾಗತ್ತೆ ಗೊತ್ತಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಇಂಥ ಪೋಸ್ಟಿಗೆ ಯೋಗ್ಯನಾಗಿದ್ದೇನೆ, ಇದನ್ನ ನಾನು ಮಾಡ್ತಾ ಇದ್ದೇನೆ ಹೇಳುವಂತ ನಶೆ ಇದೆಯಾ? ಇಲ್ಲ. ಇಲ್ಲ. ಮಾಡೇ ಇಲ್ಲ ಅಂದ್ಮೇಲೆ ನಶೆ ಎಲ್ಲಿಂದ ಬರ್ತದೆ? ಹೀಗೆ ಬಾಬಾ ಹೇಳ್ತಾರೆ, ಇನ್ನೂವರೆಗೂ ಮಾಡಲಿಲ್ಲ ಅಂದ್ರೆ ಇನ್ಮೇಲಾದ್ರೂ ಮಾಡಿ. ಮಾಡುವಂತ ಪ್ರಯತ್ನವನ್ನ ಮಾಡಿ, ಕಾರ್ಯದಲ್ಲಿ ತನ್ನಿ. ಶಬ್ದವನ್ನ ಹೇಳ್ತಾ ಇದ್ದೀವಿ ಹೊರತು ಆ ರೀತಿಯಲ್ಲಿ ನಾವು ಸಾಧನೆಯನ್ನ ಪ್ರತಿದಿನ ಮಾಡ್ತಾ ಇಲ್ಲ. ಅದಕ್ಕಾಗಿ ಆ ಲೆವೆಲಿನ ಅನುಭವ ನಮ್ಗೆ ಆಗೋದಿಲ್ಲ. ಆಗ್ತಿದ್ಯಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.